ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು ಇಂದಿನ ವಿಡಿಯೋದಲ್ಲಿ PDO ಎಕ್ಸಾಮ್ ಆಲ್ರೆಡಿ ಅನೌನ್ಸ್ ಆಗಿದೆ ಅಲ್ವಾ, ಡೇಟ್ ಕೂಡ ಶೆಡ್ಯೂಲ್ ಆಗಿದೆ. ಸೊ PDO ಎಕ್ಸಾಮ್ ಇರ್ಬೋದು ಮತ್ತು VO ಎಕ್ಸಾಮ್ ಎರಡಕ್ಕೂ ಕೂಡ, PDO ಮತ್ತು VO ಎರಡು ಎಕ್ಸಾಮ್ ಏನಿದೆ, ಸೊ ಇವೆರಡಕ್ಕೂ ಕೂಡ ಇಂಗ್ಲೀಷ್ ಗ್ರಾಮರ್ನ ಹೇಗೆ ಓದ್ಕೊಳ್ಬೇಕು, ಅದ್ರ ಜೊತೆಗೆ ನಮಗೆ ನಾರ್ಮಲ್ ಆಗಿ ಇಂಗ್ಲೀಷ್ ಗ್ರಾಮರ್ ಓದ್ದಾಗಲೂ ಕೂಡ ಏನಾಗುತ್ತೆ, ಅರೌಂಡ್ 30 ಸ್ಕೋರ್ ಆಗುತ್ತೆ. ಸೊ 30+ ಹೇಗೆ ಸ್ಕೋರ್ ಮಾಡೋದು ಅದು ಕೂಡ ಟಾಸ್ಕ್ ಆಗಿರುತ್ತಲ್ವಾ. ನಾರ್ಮಲ್ ಆಗಿ ಆವ್ರೇಜ್ 30ವರೆಗೂ ಎಲ್ಲರೂ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತಾರೆ. 20+ ಸ್ಕೋರ್ ಮಾಡೋದು ಕೂಡ ಕೆಲವೊಂದ್ಸತಿ ಟಾಸ್ಕ್ ಆಗಿರುತ್ತೆ. ಬಟ್ ಯಾವಾಗ ಕ್ವಶನ್ ಪೇಪರ್ ಈಸಿ ಇರುತ್ತೆ ಅವಾಗ ಆರಾಮಾಗಿ 30+ ಕೂಡ ಸ್ಕೋರ್ ಮಾಡ್ಬೋದು. ಆ 30+ ಸ್ಕೋರ್ ಅನ್ನೋದು ಎಲ್ಲಿ ಇರುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಹೇಗೆ ಇದನ್ನ ಅನಲೈಸ್ ಮಾಡ್ತಿದೀವಿ ಅಂತ ಅಂದ್ರೆ, ರೀಸೆಂಟಾಗಿ KPSC ಕ್ವಶನ್ ಪೇಪರ್ ಇಟ್ಕೊಂಡು ಸೊ ನಮ್ಮ ಇಂಗ್ಲಿಷ್ ಗ್ರಾಮರಲ್ಲಿ ಇಂಡೆಕ್ಸ್ ಏನು ಬರುತ್ತೆ ಅದ್ರ ಪ್ರಕಾರ ಯಾವ ಟಾಪಿಕ್ಗೆ ಎಷ್ಟು ಕ್ವಶನ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಮೂಲಕ ನಾವು ಈ ವಿಡಿಯೋನ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಕೆಲವೊಂದಷ್ಟು ಇಲ್ಲಿ ಇಂಗ್ಲಿಷ್ ಕ್ವಶನ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಫಸ್ಟ್ ನೋಡೋದಾದ್ರೆ, ಹೇಗೆ KPSC ಯಾವ ಥರ ಫಾರ್ಮೇಷನ್ ತೊಗೊಂಡಿದ್ದಾನೆ, ಓರಿಯೆಂಟೆಡ್ ಕ್ವಶನ್ಸ್ ಅಂತಂದರೆ ಫೇವರಬಲ್ ಕ್ವಶನ್ಸ್ ಯಾವುದು, ಯಾವ ಟಾಪಿಕ್ಸ್ಗಳು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ತೊಗೊಂಡಾಗ 2 ಕ್ವಶನ್ ರೈಸ್ ಆಗಿದೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಂದರೆ ತುಂಬ ಈಸಿ. ಅದರಲ್ಲಿ ಬರೋದು ಯಾವುದು, ಪಾಸಿಟಿವ್ ಬರುತ್ತೆ, ಕಂಪ್ಯಾರಿಟಿವ್ ಡಿಗ್ರಿ ಬರುತ್ತೆ, ಮತ್ತು ಸೂಪರ್ಲೇಟಿವ್ ಡಿಗ್ರಿ ಬರ್ತಾ ಹೋಗುತ್ತೆ. ಕರೆಕ್ಟಾಗಿ 3 ಕಲ್ತ್ಕೊಂಡ್ರೆ ನಮಗೆ ಒಂದು, ನೀವು ಪಾಸಿಟಿವ್ ಇಂದ ಕಂಪ್ಯಾರಿಟಿವ್ ಹೇಗೆ ಕನ್ವರ್ಟ್ ಮಾಡ್ತೀರಾ, ಕಂಪ್ಯಾರಿಟಿವ್ ಇಂದ ಸೂಪರ್ಲೇಟಿವ್ ಹೇಗೆ ಕನ್ವರ್ಟ್ ಮಾಡ್ತೀರಾ, ಸೊ ಈ ಥರ ಇರುತ್ತಲ್ವ. ಅದಾಗಿದ್ದಾದ್ಮೇಲೆ ಕಂಪ್ಯಾರಿಟಿವ್ ಕೊಟ್ಟಾಗ ನೀವು ಪಾಸಿಟಿವ್ ಹೇಗೆ ಕನ್ವರ್ಟ್ ಮಾಡ್ತೀರಾ ಮತ್ತು ಸೂಪರ್ಲೇಟಿವ್ ಹೇಗೆ ಕನ್ವರ್ಟ್ ಮಾಡ್ತೀರಾ. ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ಗಳು ಕೂಡ ಇರ್ತಾ ಹೋಗುತ್ತೆ. ಬಟ್ ಇದೆಲ್ಲ ಈಸಿ ಕಾನ್ಸೆಪ್ಟ್ಗಳು. ನಿಮಗೆ ಇಂಗ್ಲೀಷ್ ಕ್ವಶನ್ ಪೇಪರ್ ಈಸಿ ಬಂತು ಅಂದಾಗ ಇದೆಲ್ಲ ನಿಮಗೆ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಇನ್ ಕೇಸ್ ಅವ್ರು ಏನಾದರೂ ಎಕ್ಸಾಮ್ ಕ್ವಶನ್ ಪೇಪರ್ ಇಂಗ್ಲೀಷ್ದು ಟಫ್ ಮಾಡಬೇಕು ಆ ಥರದ್ದು ಏನಾದ್ರು ಇತ್ತು ಅಂತಂದರೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಲಿ ಮತ್ತು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು, ಟೆನ್ಸಸ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ರೈಸ್ ಆಗುತ್ತೆ. ಬಟ್ ಅದು ತುಂಬ ರೇರ್ ಇರುತ್ತೆ. ಒಂದು ನಿಮಗೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಬಂತು ಅಂದರೆ, ಇನ್ನೊಂದು ಎಕ್ಸಾಮಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಈ ಥರ ನಿಮಗೆ ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತೂ ಎಲ್ಲ KPSC ಎಕ್ಸಾಮ್ಸ್ಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಇಯರ್ಲಿ ನೀವು ಅಟ್ಲೀಸ್ಟ್ 150 to 200 ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೀವು ಓದಿದ್ರೆ ಒಂದು 3 ರಿಂದ 4 ಕ್ವಶನ್ಸ್ ಅಂತೂ ಕೇಳ್ತಾರೆ. ಓಕೆನಾ, ಅದಕ್ಕೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಹೋಗೋ ಜಾಗ ಅಲ್ಲ ಇದು. ಓಕೆನಾ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಾವು ಆರಾಮಾಗಿ ಮಾಡ್ತಾ ಹೋಗ್ಬೋದು. ಪ್ಯಾಸೇಜ್ ಮೇಲೆ 7 ಕ್ವಶನ್ಸ್ ಕೇಳಿದಾನೆ ಅಂತ ಅಂದರೆ ನಿಮಗೆ 5 to 7 ಕ್ವಶನ್ಸ್ ರೇಸ್ ಆಗುತ್ತೆ. ಮಿನಿಮಮ್ 5 ಇರುತ್ತೆ, ಮ್ಯಾಕ್ಸಿಮಮ್ ನಿಮಗೆ 7ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಪ್ಯಾಸೇಜ್ ಏನಕ್ಕೆ ಅಂತಂದರೆ ನಿಮಗೆ ಟೈಮ್ ಕನ್ಸ್ಯೂಮ್ ಮಾಡಬೇಕಲ್ವಾ. ಇವಾಗ ನೀವು ಪ್ಯಾಸೇಜ್ ಓದಿ ನೀವು ಅದನ್ನು ಆನ್ಸರ್ ಮಾಡ್ತಿದ್ದೀರಾ ಅಂತಂದರೆ ಎಷ್ಟು ಟೈಮ್ ಕಿಲ್ ಆಗುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಪ್ಯಾಸೇಜ್ ಕೊಡೋ ಅಂಥದ್ದು, ಹೌದಲ್ವಾ. ಅದ್ರ ಜೊತೆಗೆ ಪ್ಯಾಸೇಜ್ ಓದ್ದಲೇ ಹೇಗೆ ಆನ್ಸರ್ ಮಾಡೋದು ಅದು ಕೂಡ ತುಂಬ ಇಂಪಾರ್ಟೆಂಟು. ಇವಾಗ ನಿಮಗೆ ಪ್ಯಾಸೇಜ್ ಕೊಡೋದೇ ಏನಕ್ಕೆ, ಟೈಮ್ ಕಿಲ್ ಆಗೋದಕ್ಕೆ. ಆದರೆ ನಾವು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ನಾವು ಪ್ಯಾಸೇಜ್ ಕಂಪ್ಲೀಟ್ ಓದ್ದಲೇ ನಾವು ಕ್ವಶನ್ಸ್ಗಳನ್ನ ಆನ್ಸರ್ ಮಾಡ್ಬೋದು. ಅದನ್ನು ಹೇಗೆ ಅಂತ ಅಂದ್ಬಿಟ್ಟು ನಾನು ಕ್ಲಾಸಲ್ಲಿ, ಇಂಗ್ಲೀಷ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಂಗ್ಲೀಷ್ ಕ್ಲಾಸಿಗೆ ಬಂತು ಅಂದಾಗ ಈ ಮಂತ್ ಎಂಡಿಂಗಲ್ಲಿ ನಿಮಗೆ ಇಂಗ್ಲೀಷ್ ಕ್ಲಾಸಸ್ಸು ಶುರುವಾಗ್ತಿದೆ. ಓಕೆನಾ, ಸೊ ಯಾರ್ಯಾರು VO ಮತ್ತು VOಗಿನ್ನೂ ನಿಮ್ಗೆ October 27th ಇದೆ ಎಕ್ಸಾಮು. ಸೊ VO ಪ್ರಿಪೇರ್ ಆಗಿರೋರು ಇರ್ಬೋದು, ಅಥವಾ PDO ಪ್ರಿಪೇರ್ ಆಗಿರ್ಬೋದು, ಅಥವಾ ಗ್ರೂಪ್ C ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗೋರು ಇರ್ಬೋದು. ಇವರು ಇಂಗ್ಲೀಷ್ ಕ್ಲಾಸಸ್ನ ನೀವು ಆಕ್ಸೆಸ್ ಮಾಡ್ಕೊಳ್ಬೋದು. ಸೊ ಹೊಸದಾಗಿ ಕ್ಲಾಸಸ್ ಶುರುವಾಗ್ತಿದೆ. ಇದು ನಿಮಗೆ ಆಫ್ಲೈನ್, ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಯಾರು VOಗೆ ಅಂತ ಪ್ರಿಪೇರ್ ಆಗ್ತಿರೋ ಅವ್ರು ಕ್ರ್ಯಾಶ್ ಕೋರ್ಸ್ ಬರೀ ಇಂಗ್ಲೀಷ್ ಸಬ್ಜೆಕ್ಟ್ ಮಾತ್ರನೂ ಕೂಡ ಆ ಥರ ಕೂಡ ಪರ್ಟಿಕ್ಯುಲರ್ ಆಗಿ ತೊಗೊಳ್ಬೋದಾಗಿರುತ್ತೆ. ಸೊ ಹಾಗಾದ್ರೆ ಇನ್ನೊಂದು ಏನಂತ ಅಂದರೆ, KPSC ಬಂತು ಅಂದಾಗ ನೋ ಎರರ್. ಓಕೆನಾ, ನೋ ಎರರ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ, ನೋ ಎರರಲ್ಲಿ ಒಂದು ಸೆಂಟೆನ್ಸ್ನ 4 ಪಾರ್ಟ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಆ ಪಾರ್ಟಲ್ಲಿ ಯಾವುದ್ರಲ್ಲಾದ್ರೂ ನಿಮಗೆ ಎರರ್ ಕಾಣಿಸ್ತು ಅಂತಂದರೆ ಅದನ್ನು ನೀವು ಮಾರ್ಕ್ ಮಾಡಬೇಕಾಗತ್ತೆ. ಇನ್ ಕೇಸ್ ಏನು ಎರರ್ ಇಲ್ಲ ಅಂತಂದರೆ ನೋ ಎರರ್ ಅಂತ ಮಾರ್ಕ್ ಮಾಡಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೋ ಎರರ್ ಸ್ಟೇಟ್ಮೆಂಟ್ಸ್ ಯಾವ ಥರ ಇರುತ್ತೆ ಅಂತ. ನೋ ಎರರ್ ಅಂತ ಅಂದಿದ ತಕ್ಷಣ ಅದರಲ್ಲಿ ಯಾವ ಪಾರ್ಟ್ ಆಫ್ ದಿ ಗ್ರಾಮರ್ ಬರ್ತಿದೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಓಕೆನಾ, ಮ್ಯಾಕ್ಸಿಮಮ್ ಇವಾಗ ಒಂದು 4 ಕ್ವಶನ್ಸ್ ಅಂತೂ ಕೇಳ್ತಾನೆ ನೋ ಎರರ್ದು. ನೋ ಎರರ್ ಬಂತು ಅಂದಾಗ ಇಲ್ಲಿ ಯಾವ ಪಾರ್ಟ್ ಆಫ್ ದಿ ಗ್ರಾಮರ್ ಪ್ಲೇ ಆಗುತ್ತೆ ಅಂತ ಅಂದರೆ, ಮಿನಿಮಮ್ ಅಂದ್ರೆ 1 ರಿಂದ 2 ಕ್ವಶನ್ನು ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಇರುತ್ತೆ. ಓಕೆನಾ, ಇದು ಮಿಕ್ಕಿದ 1 ಅಥವಾ 2 ಕ್ವಶನ್ ಮ್ಯಾಕ್ಸಿಮಮ್ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಇರುವಂಥದ್ದು. ಅದರಿಂದ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚು KPSCಲಿ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಆ್ಯಂಟೋನಿಮ್ಸ್, ಸಿನೋನಿಮ್ಸ್ ನೋಡಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಲೈಕ್ ಗ್ರಾಮರ್ನ ಕಂಪ್ಲೀಟಾಗಿ ಚೆನ್ನಾಗಿ ಓದ್ಕೊಂಡಿರ್ತಾರೆ ಪ್ರತಿಯೊಂದೂ. ಆದರೆ ಈ ಆ್ಯಂಟೋನಿಮ್ಸ್, ಸಿನೋನಿಮ್ಸ್ ಬಂತು ಅಂದಾಗ ನಮಗೆ ಇಲ್ಲೇ ಮಾರ್ಕ್ಸ್ ಹೋಗುವಂಥದ್ದು. ಮಿನಿಮಮ್ ಅಂದರೂ 4 to 5 ಆ್ಯಂಟೋನಿಮ್ಸ್, ಸಿನೋನಿಮ್ಸ್ ಬಂತು ಅಂದಾಗ 4 to 5 ಕೇಳ್ತಾನೆ. ಇದರಲ್ಲಿ ಜನರಲ್ ಆಗಿ ಏನಾಗುತ್ತೆ ಅಂತ ಅಂದರೆ, 1-2 ಕ್ವಶನ್ಸು ನೀವು ಆರಾಮಾಗಿ ಮಾಡ್ತೀರಾ.
ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ 4ರಿಂದ 5 ಕ್ವಶನ್ಸ್ ಕಂಪ್ಲೀಟ್ಲಿ ಟಫ್ ಕೊಡ್ತಾರೆ ಅಂತಲೂ ಏನಿಲ್ಲ, ಒಂದಷ್ಟು ಈಸಿ ಇರುತ್ತೆ. ಓಕೆನಾ, ಅದರಲ್ಲಿ 2 ಕ್ವಶನ್ಸ್ ನಾವು ಮಾಡ್ತೀವಿ, ಇನ್ನು 3 ಕ್ವಶನ್ಸ್ ಏನಾಗುತ್ತೆ ನಮಗೆ ಪೆಂಡಿಂಗ್ ಆಗ್ಬಿಡುತ್ತೆ, ಅಂದ್ರೆ ಅದನ್ನ ನಾವು ಅಟೆಂಡ್ ಮಾಡೋದಕ್ಕಾಗಲ್ಲ. ಸೊ ಇದನ್ನೇ ನಾನು ಹೇಳಿದ್ದು, ಅರೌಂಡ್ 30 ಎಲ್ಲರೂ ಮಾಡ್ತಾರೆ, ಅಂದ್ರೆ ತುಂಬಾ ಚೆನ್ನಾಗಿ ಯಾರು ಗ್ರಾಮರ್ ಚೆನ್ನಾಗಿ ಓದ್ಕೊಂಡಿದ್ದಾರೆ, ತುಂಬಾ ಪ್ರಾಕ್ಟೀಸ್ ಮಾಡಿರೋರು ಅರೌಂಡ್ 30 ಮಾಡ್ತಾರೆ. ಈ 30 ಮೇಲ್ ಹೋಗ್ಬೇಕಪ್ಪ ನಾನು ಅಂತ ಅಂದಾಗ ಏನ್ ಮಾಡ್ಬೇಕಾಗತ್ತೆ, ಅದು ಈ ಆಂಟೋನಿಮ್ಸು ಸಿನೋನಿಮ್ಸ್ ಮೇಲಿರುತ್ತೆ. ಎಲ್ರು ಕೇಳೋದು ಅದೇ ಕ್ವಶನ್, ಆಂಟೋನಿಮ್ಸ್ ಹೇಗೆ ಓದೋದು, ಸಿನೋನಿಮ್ಸ್ ಹೇಗೆ ಓದೋದು. ಈಗ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಇಡಿಯಮ್ಸ್ ಅಂಡ್ ಫ್ರೇಸಸ್ ಆಗಿರ್ಬೋದು, ನೀವು ಅಟ್ಲೀಸ್ಟ್ 150 to 200 ಓದ್ಕೊಂಡ್ರೆ ಅದರಲ್ಲೇ ಬಂದ್ಬಿಡುತ್ತೆ ಮ್ಯಾಕ್ಸಿಮಮ್. ಬಟ್ ಈ ಆಂಟೋನಿಮ್ಸ್ ಸಿನೋನಿಮ್ಸ್ ಹಾಗಲ್ಲ ಅಲ್ವಾ. ಆಂಟೋನಿಮ್ಸ್ ಸಿನೋನಿಮ್ಸ್ ನಾವು ಎಷ್ಟು ಓದಿದ್ರು ಕೂಡ ಏನೋದು ಕಡಿಮೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ಫಸ್ಟ್ ಫೋಕಸ್ ಯಾವ್ದ್ರ ಮೇಲೆ ಇರಬೇಕು, ಅಪ್ ಟು 30 ವರೆಗೂ ಸ್ಕೋರ್ ಮಾಡೋದು ನಮ್ದು ಫಸ್ಟ್ ಫೋಕಸ್ ಆಗಿರ್ಬೇಕು. ಯಾವಾಗ ನೀವು 30 ಸ್ಕೋರ್ ಮಾಡ್ತೀರಾ ಆರಾಮಾಗಿ ಅಂತ ನಿಮ್ಗೆ ಏನು ಕನ್ಫರ್ಮ್ ಇರುತ್ತೋ, ಗ್ಯಾರಂಟಿ ಇರುತ್ತೋ, ಅದಾದ್ಮೇಲೆ ನೀವು ಆಂಟೋನಿಮ್ ಸಿನೋನಿಮ್ಸ್ಗೆ ಫೋಕಸ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಈ ಆಂಟೋನಿಮ್ ಸಿನೋನಿಮ್ಸು ನಿಮ್ಮ ಕ್ಲಾಸಿಗೆ ಏನಾದ್ರು ನೀವು ಜಾಯಿನ್ ಆದ್ರೆ ಸೊ ನಿಮ್ಗೆ ನಾವೊಂದಷ್ಟು ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಮ್ಯಾಕ್ಸಿಮಮ್ ಅದರಲ್ಲೇ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಆಂಟೋನಿಮ್ಸ್ ಮತ್ತೆ ಸಿನೋನಿಮ್ಸ್ ಅಲ್ಲಿ. ಮತ್ತೆ ಈ ಸತಿ ಇನ್ನೊಂದು ಏನು ಕೇಳಿದ್ರೆ ಸ್ಪೆಲ್ಲಿಂಗ್ ಕರೆಕ್ಷನ್ಗಳು ಕೇಳಿದ್ರೆ ಅಂಡ್ 3 ಕ್ವಶನ್ಸ್ ಕೇಳಿದಾನೆ. ಅದರಲ್ಲಿ ನಮ್ದು ವೊಕ್ಯಾಬ್ಯುಲರಿ ಟೆಸ್ಟ್ ಮಾಡ್ಬೇಕಲ್ವಾ. ಸೊ ಇದು ನೀವು ಎಷ್ಟು ಇಂಗ್ಲಿಷ್ ವರ್ಡ್ಸ್ಗಳನ್ನ ಕಲ್ತಿದ್ದೀರಾ, ಎಷ್ಟು ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ ಎಕ್ಸಾಮ್ಸ್ವರೆಗೂ ಕೂಡ, ಮತ್ತೆ ಇಂಗ್ಲಿಷ್ ಭಾಷೆ ಮೇಲೆ ನಿಮ್ಗೆ ಎಷ್ಟು ಇದೆ. ಓಕೆ, ನಾವು ಹೊಸ ಪದಗಳನ್ನ ಕಲಿಬೇಕು, ಎಕ್ಸಾಮ್ಸ್ಗೋಸ್ಕರನಾದ್ರೂ ನೀವು ಕಲಿಲೇಬೇಕಾಗತ್ತೆ ಅಟ್ಲೀಸ್ಟು. ಸೊ ಆ ಥರ ಸ್ಪೆಲ್ಲಿಂಗ್ ಕರೆಕ್ಷನ್ಗಳಿಗೆ ನಿಮಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ನಮಗೆ ವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟ್. ಹೇಗೆ ನಮ್ಮ ಕನ್ನಡ ಗ್ರಾಮರಲ್ಲಿ ಬಂತು ಅಂದಾಗ ಶುದ್ಧ ರೂಪನ ಗುರುತಿಸಿ ಅಂತ ಕೇಳಿರ್ತಾರಲ್ವ, ಸೊ ಹಾಗೇನೆ ಇಂಗ್ಲಿಷ್ ಗ್ರಾಮರಲ್ಲಿ ತೊಗೊಂಡಾಗ ನಿಮಗೆ ಸ್ಪೆಲ್ಲಿಂಗ್ ಕರೆಕ್ಷನ್ ನಾವು ನೋಡ್ತಾ ಹೋಗ್ತೀವಿ. ಇನ್ನೊಂದು ಏನಂತಂದ್ರೆ ಇಡಿಯಮ್ಸ್ ಅಂಡ್ ಫ್ರೇಸಸ್. ನಿಮಗೆ KPSC ಬಂತು ಅಂದಾಗ ಇಡಿಯಮ್ಸ್ ಅಂಡ್ ಫ್ರೇಸಸ್ ಇರುತ್ತೆ. ಅದೇ ನಾವು KA ಹೋಯ್ತು ಅಂತಂದಾಗ ಏನಾಗುತ್ತೆ, ನಮಗೆ ಫ್ರೇಸಲ್ ವರ್ಬ್ಸ್ಗಳು ಇರ್ತಾ ಹೋಗುತ್ತೆ. ಫ್ರೇಸಲ್ ವರ್ಬ್ಸು ಕೂಡ ಅಲ್ಲಿ ನಿಯರ್ಲಿ 3 to 5 ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಫ್ರೇಸಲ್ ವರ್ಬ್ಸ್ ಸ್ವಲ್ಪ ಬೇರೆ ತರ ಇರುತ್ತೆ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಅದು ಬೇರೆ ತರ ಇರ್ತಾ ಹೋಗುತ್ತೆ. ಇಲ್ಲಿ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮತ್ತೆ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಏನಿದೆ ಇದು ಅಪಾರ್ಟ್ ಫ್ರಮ್ ದಿ ಗ್ರಾಮರ್, ಹೌದಲ್ವಾ. ಗ್ರಾಮರ್ ಅಲ್ಲಿ ಇದು ಇನ್ಕ್ಲೂಡ್ ಆಗುವಂಥದ್ದಲ್ಲ. ಸೊ ಗ್ರಾಮರ್ ಬಿಟ್ಟು ಎಕ್ಸ್ಟ್ರಾ ಓದ್ಬೇಕಾಗುತ್ತೆ, ಇದು ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ ಆರ್ಟಿಕಲ್ಸ್ ಮೇಲೆ 3 ಕ್ವಶನ್ ಕೇಳಿದಾನೆ. ಯಾವ್ಯಾವ್ದಿದೆ ಎಲ್ರಿಗೂ ಗೊತ್ತು, ಎ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಅಲ್ವಾ. ಆದ್ರೆ ಅದನ್ನ ಎಲ್ಲಿ ಬಳಕೆ ಮಾಡಬೇಕು ಅನ್ನೋದು ಒಂದು ಗೊತ್ತಿರೋದು ಒಂದಾದ್ರೆ, ಎಲ್ಲಿ ಅದನ್ನ ಬಳಕೆ ಮಾಡಬಾರ್ದು ಅನ್ನೋದು ಕೂಡ ಗೊತ್ತಿರ್ಬೇಕಾಗತ್ತೆ. ಮತ್ತೆ ಎಲ್ಲಿ ಆರ್ಟಿಕಲ್ಲೇ ಬರೋದಿಲ್ಲ, ನೋ ಆರ್ಟಿಕಲ್ ಇನ್ಸ್ಟೆನ್ಸಸ್ ಅಂತ ಓದ್ತಾ ಹೋಗ್ತೀವಿ ನಾವು ಇಂಗ್ಲಿಷ್ ಕ್ಲಾಸಲ್ಲಿ. ಸೊ ಅದನ್ನ ಎಲ್ಲಿ ನಾವು ಬಳಸಬಾರ್ದು ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ಅದೇ ತುಂಬಾ ಇಂಪಾರ್ಟೆಂಟು. ಎಲ್ಲಿ ಬಳಸಬೇಕು, ಆನ್ ಎಲ್ಲಿ ಬಳಸಬೇಕು, ದ ಎಲ್ಲಿ ಬಳಸಬೇಕು, ಮತ್ತೆ ಎಕ್ಸೆಪ್ಷನ್ಸ್ಗಳಿದಾವೆ ಕೆಲವೊಂದಷ್ಟು. ಸೊ ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್ಸ್. ಈಗ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ, ಮತ್ತೆ ನಿಮ್ಗೆ ಫಿಲಪ್ ದ ಬ್ಲಾಂಕ್ಸ್ ರೂಪದಲ್ಲಿ ಬರುವಂಥದ್ದು ಯಾವ್ದಿದು ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್ಸ್ನ ಕರೆಕ್ಟಾಗಿ ಚೂಸ್ ಮಾಡಿ ಅಂತ, ಯಾವುದು ಆ ಸೆಂಟೆನ್ಸಿಗೆ ಸರಿ ಹೊಂದುತ್ತೆ ಅನ್ನೋದು. ಇದ್ರ ಮೇಲೆ ನಿಮಗೆ 3 ಕ್ವಶನ್ಸ್ ಕೇಳಿದ್ದಾರೆ. ಮತ್ತೆ ಪ್ರಿಫಿಕ್ಸ್, ಓಕೆನಾ, ಪ್ರಿಫಿಕ್ಸ್ ಮೇಲೆ 3 ಕ್ವಶನ್ಸ್ ಕೇಳಿದರೆ ಟೋಟಲ್ ಆಗಿ ನಿಮಗೆ ಇದರಿಂದ 35 ಕ್ವಶನ್ಸ್ ಬಂದಿದೆ. ತುಂಬಾ ಈಸಿ ಆಗಿರುವಂಥದ್ದು, ನಿಮ್ಗೇನು ಅಲ್ಲಿ ತುಂಬಾ ಡೆಪ್ತ್ ಆಗಿ ಹೋಗಿಲ್ಲ ಕ್ವಶನ್ ಪೇಪರು. ಯಾವಾಗ KPSC ಕಡೆಯಿಂದ ಬರುತ್ತೋ ನಿಮ್ಗೆ ಈಸಿ ಆರಾಮಾಗಿ ಎಲ್ಲರೂ ಕೂಡ 30 ಅರೌಂಡ್ ಸ್ಕೋರ್ ಮಾಡೇ ಮಾಡ್ತಾರೆ. ಬಟ್ 30+ ನೀವು ಫೋಕಸ್ ಮಾಡಲೇಬೇಕಾಗತ್ತೆ. ಓಕೆನಾ. ಸೊ ಹಾಗಾದ್ರೆ ಹೇಗೆ ಓದಬೇಕು ನಾನು ಇಂಗ್ಲಿಷ್ ಗ್ರಾಮರ್ ಬಂತು ಅಂದಾಗ, KPSC ಫಾರ್ಮ್ಯಾಟ್ ಹೇಳ್ತಿದೆ ನಾನು, VO ಫಾರ್ಮ್ಯಾಟ್ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ PDOಗೆ ಅಂತ ಬಂತು ಅಂದಾಗ ನಾನು ಯಾವ್ದು ಇವಾಗ ಇಂಗ್ಲಿಷ್ ಗ್ರಾಮರಲ್ಲಿ ತುಂಬಾ ಟಾಪಿಕ್ಸ್ಗಳನ್ನ ನೋಡ್ತಾ ಹೋಗ್ತೇವೆ. ಸೊ ನಾನು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದು ಯಾವ ಟಾಪಿಕ್ ಅಲ್ಲಿ, ಮತ್ತೆ ಕಡಿಮೆ ಕೂಡ ಇರಬೇಕು, ಹೌದಲ್ವಾ. ಲೆಂತ್ ಅದ್ರದ್ದು ಟಾಪಿಕ್ ಸಿಲೆಬಸ್ ಏನಿರಬೇಕು ಕಡಿಮೆ ಇರಬೇಕು, ಅದ್ರ ಮುಖಾಂತರ ನಾನು ಜಾಸ್ತಿ ಸ್ಕೋರ್ ಮಾಡೋ ತರ ಇರ್ಬೇಕಾಗತ್ತೆ. ಸೊ ಆ ತರ ಹೇಗೆ ನಾವು ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದು ಅಂತ ಆದ್ರೆ, ಪ್ರಿಪೋಸಿಷನ್ ಮತ್ತೆ ಕಂಜಂಕ್ಷನ್ ಎಲ್ಲಿ ಬರುತ್ತೆ, ಇದು ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತಾ ಹೋಗುತ್ತೆ. ಇಂಡಿವಿಜುವಲ್ ಆಗಿ ಇದನ್ನ ಆರಾಮಾಗಿ ನೋಡ್ಕೊಳ್ಬಹುದು. ಪ್ರಿಪೋಸಿಷನ್ ಮತ್ತೆ ಕಂಜಂಕ್ಷನ್ ತುಂಬಾ ಇಂಪಾರ್ಟೆಂಟು. ಕಂಜಂಕ್ಷನ್ ಅಲ್ಲಿ ಕೂಡ ಕೋರಿಲೇಟಿವ್ ಕಂಜಂಕ್ಷನ್ಗಳನ್ನ ಅಂತ ನೋಡ್ತೀವಿ. ನೀದರ್, ನಾರ್, ಈದರ್, ಆರ್ ಆ ತರ ಬಂತು ಅಂದಾಗ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಯಾವ ತರ ಇರಬೇಕು, ಒಂದಕ್ಕೊಂದು ಕನೆಕ್ಷನ್ ತಗೊಂಡಾಗ ನಿಮಗೆ ನೋ ಇರೋ ಸ್ಟೇಟ್ಮೆಂಟ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಕಂಜಂಕ್ಷನ್ ಅನ್ನೋದು. ಮತ್ತೆ ನಿಮ್ಗೆ ಒಂದು ಸೆಂಟೆನ್ಸ್ ಕೊಟ್ಟು ಕೂಡ ಇಲ್ಲಿ ಯಾವ ಕಂಜಂಕ್ಷನ್ ಆಡ್ ಮಾಡ್ಬೋದು ಅನ್ನೋದು ಕೂಡ ಕೇಳ್ತಾ ಹೋಗ್ತಾರೆ. ಪ್ರಿಪೋಸಿಷನ್ ಕೂಡ ಇಂಪಾರ್ಟೆಂಟ್. ಪ್ರಿಪೋಸಿಷನ್ ಮೇಲೆ 3 ಕ್ವಶನ್ ಕೇಳಿದ್ದಾರೆ. ಕ್ವಶನ್ ಟ್ಯಾಗ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಅತಿ ಈಸಿಯೆಸ್ಟ್ ಟಾಪಿಕ್ ಯಾವ್ದಪ್ಪ ಅಂತ ಅಂದ್ರೆ ಅದು ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆಲ್ಲ ಬರ್ತಾ ಹೋಗುತ್ತೆ. ಈಸಿಯಾಗಿ ಕಣ್ಮುಚ್ಕೊಂಡು ನೀವು ಹೋಗಿ ಹಾಕ್ಬೋದು, ಅಷ್ಟು ಈಸಿ ಆಗಿರುತ್ತೆ. ಕ್ವಶನ್ ಟ್ಯಾಗ್ ಅಂತೂ ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ ಕಡಿಮೆ ಸಿಲೆಬಸ್ ಇದೆ ಇದರಲ್ಲಿ. ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್.
ಪ್ರಿಫಿಕ್ಸ್ ಮೇಲೂ ತುಂಬಾ ಕ್ವಶನ್ಸ್ಗಳು ಬರುತ್ತೆ. ಅಂಡ್ KE ಬಂತು ಅಂದಾಗ ನಿಮ್ಗೆ ಸಫಿಕ್ಸ್ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬರುತ್ತೆ ಪ್ರಿಫಿಕ್ಸಿಗೆ ನಾವು ಕಂಪೇರ್ ಮಾಡ್ಕೊಂಡಾಗ. ಮತ್ತೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಹೌದಲ್ವಾ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಾನು ಆಗ್ಲೇ ಹೇಳಿದೆ, ನಾವು ಗ್ರಾಮರಲ್ಲಿ ಇದನ್ನ ಕೆಲವೊಂದಷ್ಟು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೋಡಿದಾಗ ಕಲೆಕ್ಟಿವ್ ನೌನ್ ಅಂತ ಒಂದು ಟೈಪ್ ಬರುತ್ತೆ ನೌನಲ್ಲಿ. ಅದರಲ್ಲೂ ಕೂಡ ಕೆಲವೊಂದಷ್ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಾವು ನೋಡ್ತಾ ಹೋಗ್ತೀವಿ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನಿಯರ್ಲಿ ಅದು ಮತ್ತೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಏನಿದೆ ಅವೆರಡೂ ಕೂಡ ನಿಯರ್ಲಿ 150 to 200 ನೀವು ಓದ್ಕೋಬೇಕಾಗತ್ತೆ. ಹೆಂಗೆ ಅಷ್ಟೊಂದು ನೆನ್ಪಿಟ್ಕೊಳ್ಳೇಬೇಕು. ಯಾಕಂತಂದ್ರೆ ಇವಾಗ ನಾವು ಸ್ಕೋರ್ ಮಾಡ್ಬೇಕಂದ್ರೆ ಮಿನಿಮಮ್ ಮೂರ್ ಕ್ವಶನ್ಸ್ ಅಂದ್ರೆ 6 ಕ್ವಶನ್ಸ್ ಅಲ್ವಾ? ಸೊ 6 ಕ್ವಶನ್ಸ್ ಎಷ್ಟು ರೋಲ್ ಪ್ಲೇ ಮಾಡತ್ತೆ ಅದು. ಸೊ ಆದ್ರಿಂದ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟು. ಆರ್ಟಿಕಲ್ಸು ಅಷ್ಟೇನೆ. ಇವಾಗ ಯುರೋಪ್ ಅಂಡ್ ಯೂನಿವರ್ಸಿಟಿ ಅಂತ ಬರುತ್ತೆ, ಹೌದಲ್ವಾ? ಅದಕ್ಕೆ ನಾವು ಆನ್ ಬಳಸ್ತೀವ, ಬಳಸ್ತೀವ ಅಥವಾ ದ ಬಳಸ್ತೀವ, ಇದು ತುಂಬಾ ಇಂಪಾರ್ಟೆಂಟು. ನಮಗೆ ಯುರೋಪ್ ಅಂಡ್ ಯೂನಿವರ್ಸಿಟಿ ಯಾವ್ರಿಂದ ಶುರುವಾಗುತ್ತೆ? ಇ ಮತ್ತೆ ಯು ಇಂದ ಶುರುವಾಗುತ್ತೆ. ನಾವ್ ಏನ್ ಓದ್ತೀವಿ? ಆನ್ ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳ್ತೀವಿ? ಓವೆಲ್ ಸೌಂಡ್ ಇರೋ ಹತ್ರ ಯೂಸ್ ಮಾಡ್ಬೇಕು ಅಂತ ಹೇಳ್ತೀವಿ, ಓವೆಲ್ ಇರೋ ಹತ್ರ ಅಲ್ಲ, ಹೌದಲ್ವಾ? ಓವೆಲ್ ಸೌಂಡ್ಗೂ ಓವೆಲ್ಸ್ಗೂ ಡಿಫ್ರೆನ್ಸ್ ಇದೆ. ನೀವು ಈ ಯು ಮತ್ತೆ ಯುನ ನೋಡಿದ ತಕ್ಷಣ ಏನಂತ ಅನ್ಕೊಂಡ್ಬಿಟ್ಟಿರ್ತೀರ, AEIOU ದಲ್ಲಿ ಇದು ಬರುತ್ತೆ, ಸೊ ನಾನು ಏನ್ ಹಾಕ್ಬೇಕು? ಆನ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇದು ತಪ್ಪು. ಅರ್ಥ ಆಗ್ತಿದೆ? ಸೊ ಇದನ್ನೇ ಹೇಳಿದ್ದು, ಒಂದು ಎಲ್ಲಿ ಯೂಸ್ ಮಾಡ್ಬೇಕು ಅಂತ ಗೊತ್ತಿದ್ರೆ, ಇನ್ನೊಂದು ಎಲ್ಲಿ ಯೂಸ್ ಮಾಡಬಾರ್ದು, ಎಲ್ಲಿ ಬಳಕೆಗದು ಬರಲ್ಲ ಅನ್ನೋದು ಕೂಡ ಗೊತ್ತಿರ್ಬೇಕಾಗತ್ತೆ. ಮತ್ತೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನಾನು ಆಗ್ಲೇ ಹೇಳಿದೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿತ್ತು ಅಂದ್ರೆ ವರ್ಬು ಸಿಂಗ್ಯುಲರ್ ಆಗಿರ್ಬೇಕಾಗತ್ತೆ, ಸಬ್ಜೆಕ್ಟ್ ಪ್ಲೂರಲ್ ಆಗಿತ್ತು ಅಂದ್ರೆ ವರ್ಬ್ ಕೂಡ ಪ್ಲೂರಲ್ ಆಗಿರ್ಬೇಕಾಗತ್ತೆ. ಆದ್ರೆ ಕೆಲವೊಂದಷ್ಟು ಕೂಡ ಅದಕ್ಕೆ ಎಕ್ಸೆಪ್ಷನ್ಸ್ ಗಳಿದಾವೆ, ಹೌದಲ್ವಾ? ಇನ್ಡೆಫಿನೆಟ್ ಪ್ರೊನೌನ್ ಅಲ್ಲಿ ನಾವು ಅದನ್ನ ನೋಡ್ತಾ ಹೋಗ್ತೀವಿ. ಯಾವ ತರ ಇವಾಗ ಎವ್ರಿಬಡಿ, ನೋ ಬಡಿ ಈ ತರ ಬಂತು ಅಂದಾಗ ಯಾವ ವರ್ಬ್ನ ಯೂಸ್ ಮಾಡಬೇಕು, ಹೌದಲ್ವಾ? ಅಂಡ್ ಕ್ವಶನ್ ಟ್ಯಾಗಲ್ಲೂ ಕೂಡ ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ಗಳಿದಾವೆ. ಇದೆಲ್ಲ ನಿಮ್ಗೆ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೀವು ಆರಾಮಾಗಿ ಓದ್ಕೊಂಡ್ರೆ ಕವರ್ ಆಗುತ್ತೆ. ಬಟ್ ಇಂಡಿವಿಜುವಲ್ ಆಗಿ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನೋಡ್ಕೊಂಡಾಗ ಆರಾಮಾಗಿ ಇದನ್ನ ಕವರ್ ಮಾಡ್ಕೋಬಹುದು. ಪಾರ್ಟ್ಸ್ ಆಫ್ ಸ್ಪೀಚ್ ನ ನೀವು ಲಾಸ್ಟ್ಗೆ ಇಟ್ಕೊಳ್ಬಹುದು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಾನು ಹೇಳ್ದಂಗೆ ಈ ಟಾಪಿಕ್ಸ್ ಏನಿದೆ, ಪ್ರಿಪೋಸಿಷನ್, ಕಂಜಂಕ್ಷನ್, ಕ್ವಶನ್ ಟ್ಯಾಗು, ಪ್ರಿಫಿಕ್ಸ್, ಸಫಿಕ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರ್ಬೋದು, ಆರ್ಟಿಕಲ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ಇದ್ರ ಜೊತೆ ಇಡಿಯಮ್ಸ್ ಅಂಡ್ ಫ್ರೇಸಸ್, ಇದ್ರ ಜೊತೆಗೆ ಪ್ಯಾಸೇಜು, ಮತ್ತೆ ಇನ್ ಕೇಸ್ ಅವ್ರು ಏನಾದ್ರು PQRS ಕೊಟ್ರೆ ಮಿನಿಮಮ್ ಅಂದ್ರೂ ಈ ಟಾಪಿಕ್ಸ್ ಗಳಿಂದ ನೀವು 20-25+ ಅರೌಂಡ್ ಸ್ಕೋರ್ ಮಾಡ್ಬೋದು. ಓಕೆನಾ? ಇನ್ 1-2 ಕ್ವಶನ್ಸ್ಗಳು ಎಲ್ಲಿಂದ ಬರುತ್ತಂತ ಅಂದ್ರೆ, ಇದು ಬಿಡಿ, ಆಕ್ಟಿವ್ ವಾಯ್ಸ್ ಮತ್ತೆ ಇಂಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಕೊಟ್ಟಾಗ ನಿಮ್ಗೆ ಯಾವ್ದಾದ್ರು ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಅವ್ರು ಏನಾದ್ರು ಕ್ವಶನ್ ಪೇಪರ್ ಟಫ್ ಮಾಡಿದ್ದಾರೆ ಅಂತ ಅಂದ್ರೆ 2 ಕ್ವಶನ್ ಬರುತ್ತೆ. ಒಂದು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇರುತ್ತೆ, ಇಲ್ಲ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಇರುತ್ತೆ. ಇನ್ ಕೇಸ್ ಏನಾದ್ರು 2 ಕೊಟ್ಟಿದ್ದಾರೆ ಅಂತಂದ್ರೆ ಒಂದ್ ಅದಿರುತ್ತೆ, ಇಲ್ಲ ಒಂದ್ ಇದಿರುತ್ತೆ. ಈ ತರ ನಿಮ್ಗೆ ಇರ್ತಾ ಹೋಗುತ್ತೆ. KE ಅಲ್ಲಿ ಜಾಸ್ತಿ ಕೇಳ್ತಾನೆ ಯಾವುದು? ಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್. ಓಕೆನಾ? ಅದ್ರದ್ದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕೂಡ ಅಲ್ಲಿ ಜಾಸ್ತಿ. ಯಾವುದು KPSC ನಾವು ತುಂಬಾ ನೆಗ್ಲಿಜಿಬಲ್ ಅಂತ ಅನ್ಕೊಂಡಿರ್ತೇವೋ ಅದು KE ಅಲ್ಲಿ ಕೇಳೋದು ಜಾಸ್ತಿ ಇರುತ್ತೆ. ಟೆನ್ಸಸ್ ಜಾಸ್ತಿ ಏನು ಅವಶ್ಯಕತೆ ಇರಲ್ಲ KPSC ಅಲ್ಲಿ ಟೆನ್ಸಸ್ ಬಂತು ಅಂದಾಗ, ಅನ್ಲೆಸ್ ಎಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆಲ್ಲ ಕಂಪ್ಲೀಟ್ ಆಗಿ ಹೋಲ್ ಆಗಿ ನೀವು ಓದ್ಕೊಂಡಾಗ ಆ ನೋ ಇರೋ ಸ್ಟೇಟ್ಮೆಂಟ್ ಬರುತ್ತೆ ಗೊತ್ತಾ, ಅದರಲ್ಲಿ ನಿಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಫಿಗರ್ ಆಫ್ ಸ್ಪೀಚ್, ಇದು ಯಾವ ತರ ಟ್ರೆಂಡಿ ಆಗಿದೆ ಫಿಗರ್ ಆಫ್ ಸ್ಪೀಚ್ ಅಂತ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬಿಡ್ತಾನೆ. ಸೊ ನೀವು ಅಟ್ಲೀಸ್ಟ್ ಒಂದು 5 to 7 ಆದ್ರೂ ನೀವು ನೋಡ್ಕೊಂಡಿರ್ಬೇಕಾಗತ್ತೆ ಫಿಗರ್ ಆಫ್ ಸ್ಪೀಚ್. ನಿಮ್ಗೆ ಅದ್ರಲ್ಲಿ ಎಲಿಮಿನೇಟ್ ಮಾಡೋದು ಗೊತ್ತಾಯ್ತು ಅಂತಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರ್ತಾರೆ, ಈ ಕಡೆ ಫಿಗರ್ ಆಫ್ ಸ್ಪೀಚ್ ಕೊಟ್ಟಿರ್ತಾರೆ, ನೀವು ಅದನ್ನ ಮ್ಯಾಚ್ ಮಾಡ್ಬೇಕಾಗತ್ತೆ. ಫಿಗರ್ ಆಫ್ ಸ್ಪೀಚ್ ಕೂಡ ತುಂಬಾ ಕಡಿಮೆ ಕಾನ್ಸೆಪ್ಟು, ಬಟ್ ಇವಕ್ಕೆಲ್ಲ ಕಂಪೇರ್ ಮಾಡ್ಕೊಂಡಾಗ ನೀವು ಅದನ್ನ ಲಾಸ್ಟ್ ಅಲ್ಲಿ ಇಟ್ಕೊಳ್ಬಹುದು. ಇದರಿಂದ ಯಾವ ತರ ನಾವು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಒಂದು ಬರಬಹುದು, ಇಲ್ಲಾಂದ್ರೆ ಬರ್ದಲೇ ಇರ್ಬೋದು, ಮತ್ತೆ ಬಂದ್ರೆ ಒಂದು ಬರುತ್ತೆ. ಓಕೆನಾ? ಒಂದಕ್ಕಿಂತ ಜಾಸ್ತಿ ನಾವು ಯಾವ ಕ್ವಶನ್ ಪೇಪರ್ಗಳಲ್ಲೂ ಕೂಡ ಇದನ್ನ ನೋಡಿಲ್ಲ. ಸೊ ಫಿಗರ್ ಆಫ್ ಸ್ಪೀಚ್ ನಿಮ್ಗೆ ಲಾಸ್ಟ್ ಪ್ರಿಯಾರಿಟಿ ಇರ್ಲಿ. ಅದಕ್ಕಿಂತ ಮುಂಚೆ ಟಾಪ್ ಪ್ರಿಯಾರಿಟಿಗಳು ಯಾವ್ಯಾವ್ದು ಟಾಪ್ 8 ಅಲ್ಲಿ ಇದೆಯಲ್ವಾ, ಇದಿಷ್ಟು ಯಾವ್ಯಾವ್ದು ಹೇಗೆ ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದು. KPSC ನಾನು ಯಾವ್ದು ಫಸ್ಟ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಫೋಕಸ್ ಮಾಡಬೇಕು ಅಂತ ಅಂದ್ರೆ ಪ್ರಿಪೋಸಿಷನ್, ಕಂಜಂಕ್ಷನ್, ಕ್ವಶನ್ ಟ್ಯಾಗ್ ಕೂಡ ಕೆಲವೊಂದ್ಸತಿ ಕೇಳಿದ್ದಾರೆ, ಪ್ರಿಫಿಕ್ಸ್ ಮತ್ತೆ ಸಫಿಕ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆರ್ಟಿಕಲ್ಸು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ಅದ್ರ ಜೊತೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮತ್ತೆ ಇಡಿಯಮ್ಸ್ ಅಂಡ್ ಫ್ರೇಸಸ್. ನೀವ್ ಏನ್ನ ಮರೆತ್ರು ಈ ಫಸ್ಟ್ 8 ಏನಿದೆ ಅದನ್ನ ಓದ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗ್ಬೇಡಿ. ಅಂಡ್ ಅದು ತುಂಬಾ ಈಸಿಯೆಸ್ಟ್. ಓಕೆನಾ? ಅರ್ಥ ಆಗದಲ್ಲಿರುವಂತ ಟಾಪಿಕ್ಸ್ಗಳು ಅಲ್ಲ. ಸೊ ಹಾಗಾದ್ರೆ ಇದ್ರ ಜೊತೆ ಇನ್ನ ಎಕ್ಸ್ಟ್ರಾ ಏನೇನು ನೋಡ್ಕೊಳ್ಬೇಕು ಅಂದ್ರೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಲ್ರೆಡಿ ಹೇಳಿದೀನಿ, ಅದ್ರ ಜೊತೆಗೆ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮಿನಿಮಮ್ ಅಂದ್ರೆ 3 ಕ್ವಶನ್ ಕೇಳಿದ್ದಾರೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ 3 ಕೇಳಿದ್ದಾರೆ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಲ್ಲಿ 3 ಕೇಳಿದ್ದಾರೆ, ಹೌದಲ್ವಾ? ಸೊ ಇದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಅದ್ರ ಜೊತೆಗೆ ಪ್ಯಾಸೇಜು
ನಾನು ಆಗಲೇ ಹೇಳಿದೆ, ಪ್ಯಾಸೇಜು ನಿಮಗೆ ಕೊಡದೆ ಟೈಮ್ ಕಿಲ್ ಮಾಡೋದಕ್ಕೆ. ಸೊ ನೀವು ಪ್ಯಾಸೇಜ್ನ ಓದಲೇ ಹೇಗೆ ಮಿನಿಮಮ್ ಅಂದರೂ 4 to 7 ಕ್ವಶನ್ಸ್ಗಳು ಅಥವಾ 5 to 7 ಕ್ವಶನ್ಸ್ಗಳು ರೈಸ್ ಆಗುತ್ತೆ ಪ್ಯಾಸೇಜಿಂದ. ಚಿಕ್ಕ ಪ್ಯಾಸೇಜ್ ಕೊಟ್ಟರೆ ಒಂದು 3 ಕ್ವಶನ್ ಕೊಟ್ಟಿರ್ತಾನೆ, ದೊಡ್ಡ ಪ್ಯಾಸೇಜ್ ಇತ್ತು ಅಂದರೆ ಒಂದು 5 ಕ್ವಶನ್ಸ್ಗಳು ರೈಸ್ ಆಗಿರುತ್ತೆ. ಸೊ ಎಂಟೈರ್ ಪ್ಯಾಸೇಜ್ ಓದೋದಕ್ಕಿಂತ ಆ ಪ್ಯಾಸೇಜ್ ಓದ್ದಲೇ ಹೇಗೆ, ಕಂಪ್ಲೀಟ್ ಪ್ಯಾಸೇಜ್ ಓದ್ದಲೇ ಹೇಗೆ ಆನ್ಸರ್ ಮಾಡೋದು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಮತ್ತು PQRS ಅಷ್ಟೇ, ನಾನು ನಿಮ್ಗೆ ಒಂದ್ಸತಿ ಹೇಳಿದ್ದೆ, PQRSನ ನಾವು ಸಾಲ್ವ್ ಮಾಡಬೇಕಾದ್ರೆ ಎಲ್ಲ ಏನು ಅರೇಂಜ್ಮೆಂಟ್ಸ್ಗಳಿರುತ್ತೆ ಅಂತಂದರೆ ಎಲ್ಲ ಆಪ್ಷನ್ಸ್ಗಳಿರುತ್ತೆ, 4 ಆಪ್ಷನ್ಸ್ ಇರುತ್ತೆ, ಹೌದಲ್ವಾ? ಈ 4 ಆಪ್ಷನ್ಸು ನೀವು ಟ್ರೈ ಮಾಡಿ ಅದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಿ ನೀವು ಮಾರ್ಕ್ ಮಾಡೋ ಅಷ್ಟೊತ್ತಿಗೆ ಒಂದು 3 ಕ್ವಶನ್ ಅಟೆಂಡ್ ಮಾಡ್ಬೋದು. ಅಷ್ಟು ಟೈಮ್ ಕಿಲ್ ಆಗುತ್ತೆ. ಟೈಮ್ ಕಿಲ್ ಆಗದೆ ನಮಗೆ ಈ ಪ್ಯಾಸೇಜು ಮತ್ತು PQRS ಅಲ್ಲಿ. ಸೊ ಹಾಗಾದ್ರೆ ಇಲ್ಲಿ ಬರೋ ಎಲ್ಲ ಆಪ್ಷನ್ಸ್ಗಳು ಟ್ರೈ ಮಾಡ್ದಲೇ ಹೇಗೆ ನಾನು PQRSನ ಕರೆಕ್ಟ್ ಮಾಡಲಿ ಇದನ್ನು ಕೂಡ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ, ಓಕೆನಾ? ಸೊ ಪ್ಯಾಸೇಜು ಮತ್ತು PQRS ಎರಡೂ ಕೂಡ ನಮಗೇನು, ಪ್ಯಾಸೇಜ್ ಅಂತೂ ನಮಗೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ನೀವೇನೋ ಅದ್ರ ಮೇಲೆ ಏನೋ ಟೈಮ್ ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದರೆ ಆರಾಮಾಗಿ ನಾವು ಅದರಿಂದ ಸ್ಕೋರ್ ಮಾಡ್ಬೋದು. ಅದ್ರ ಜೊತೆ PQRS ಬಂತು ಅಂದ್ರೆ ಮಿನಿಮಮ್ ಅಂದ್ರೂ ಕೆಲವೊಂದ್ಸತಿ 3 to 4 ಕ್ವಶನ್ಸ್ ಕೇಳ್ತಾರೆ. ನಿಮಗೆ KEL ಬಂತು ಅಂದಾಗ 1 ಲೈನ್ PQRS ಇರುತ್ತೆ, ಈ ಥರ ಇರುತ್ತೆ, ಹೌದಲ್ವಾ? PQRS ಅಂತ ಕೊಟ್ಟಿರ್ತಾನೆ. ಆದರೆ KPSL ಬಂತು ಅಂದಾಗ ಸ್ಟೇಟ್ಮೆಂಟ್ ಇರುತ್ತೆ, ನೋಡಿರ್ತಾರೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ನೋಡಿರ್ತಾರೆ. KPSL ಈ ಫಾರ್ಮೆಟಲ್ಲಿ ಇರುತ್ತೆ, KEL ಈ ಫಾರ್ಮೆಟು ಇರ್ತಾ ಹೋಗುತ್ತೆ, KEL ಕೂಡ ಕೇಳ್ತಾರೆ. ಸೊ ಎಂಟೈರ್ ಸ್ಟೇಟ್ಮೆಂಟ್ ಎಲ್ಲ ಆಪ್ಷನ್ಸ್ಗಳು ಟ್ರೈ ಮಾಡ್ದಲೆ ಹೇಗೆ ನಾವು ಅದನ್ನು ಆನ್ಸರ್ನ ಫೈಂಡ್ ಔಟ್ ಮಾಡೋದು ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಫ್ರೇಸಲ್ ವರ್ಬ್ಸ್ ಎಲ್ಲಪ್ಪ ನಿಮಗೆ ಜಾಸ್ತಿ ಕೇಳ್ತಾನೆ ಅಂದರೆ KEL ಕೇಳ್ತಾ ಹೋಗ್ತಾನೆ. ಆ್ಯಂಡ್ ನಿಮಗೆ KPSL ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು ಜಾಸ್ತಿ ಇರ್ತಾ ಹೋಗುತ್ತೆ. ಸೊ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನ ನಾವು ನೋಡೋದಕ್ಕಿಂತ ಮುಂಚೆ ನಮ್ಮಲ್ಲಿ NCG ಸಂಸ್ಥೆಯಲ್ಲಿ PDO ಟೆಸ್ಟ್ ಸೀರೀಸ್ನ ನಾವು ಲಾಂಚ್ ಮಾಡ್ತಿದ್ದೀವಿ. ಇದೇ ತಿಂಗಳ 15ನೇ ತಾರೀಕಿನಂದು, ಅವತ್ತಿನ ದಿನ ನಿಮಗೆ ಒಂದು ಮಾಕ್ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಮಾರ್ನಿಂಗ್ 10 o'clock ಪೇಪರ್ 1 GS ಏನಿದೆ, ಜನರಲ್ ಸ್ಟಡೀಸ್ ಏನಿದೆ, ಅದು ನಿಮಗೆ ಮಾಕ್ ಟೆಸ್ಟ್ ಇರ್ತಾ ಹೋಗುತ್ತೆ. ಅವತ್ತಿನ ದಿನ ನಿಮಗೆ ಟೆಸ್ಟ್ ಸೀರೀಸ್ ವಿತ್ ಪರ್ಸನಲ್ ಗೈಡೆನ್ಸ್ ಪ್ರೋಗ್ರಾಮ್ ಕೂಡ ನಾವು ಲಾಂಚ್ ಮಾಡ್ತಿದ್ದೀವಿ. ಯಾರ್ಯಾರು ನಾನು ಆಲ್ರೆಡಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದೀನಿ, ಸೊ ಟೆಸ್ಟ್ ಸೀರೀಸ್ 1 ತೊಗೊಂಡು ನಾನು ರಿವಿಷನ್ ಮಾಡಿಕೊಂಡ್ರೆ ಸಾಕು ಅಂತ ಪ್ಲ್ಯಾನ್ ಮಾಡ್ತಿದ್ರು. ಸೊ ಇನ್ನೂ ನಮ್ಮ ಹತ್ರ ಟೈಮ್ ಇದೆ, ಇದನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳು ಟೈಮ್ ಇದೆ ಅಂತ ಹೇಳ್ಬೋದು. ಕರೆಕ್ಟಾಗಿ ನೀವು ಶೆಡ್ಯೂಲ್ ಮಾಡಿಕೊಂಡ್ರೆ ಎಲ್ಲಾನು ಸಬ್ಜೆಕ್ಟ್ ವೈಸ್ ನೀವು ಎಷ್ಟು ಡೆಪ್ತಾಗಿ ಓದ್ತಿರೋ ಕಾಂಪ್ರಹೆನ್ಸಿವ್ ಪೇಪರ್ಸ್ ಅಷ್ಟೇ ಚೆನ್ನಾಗಾಗತ್ತೆ. ಸಬ್ಜೆಕ್ಟ್ ವೈಸ್ ನಿಮಗೆ ಕರೆಕ್ಟಾಗಿ ಇಲ್ಲ ಅಂತ ಅಂದಾಗ ಕಾಂಪ್ರಹೆನ್ಸಿವ್ ಪೇಪರ್ಸು ಸ್ಕೋರ್ ಆಗೋದಿಲ್ಲ, ಹೌದಲ್ವಾ? ಸೊ ಫೋಕಸ್ ಏರಿಯಾ ಯಾವ್ದಿರಬೇಕು, ಆಬ್ವಿಯಸ್ಲಿ ಕಮ್ಯುನಿಕೇಶನ್ ಪೇಪರ್ ಇರಲೇಬೇಕಾಗತ್ತೆ. ಇರೋದೇ 3 ಸಬ್ಜೆಕ್ಟ್, ಅದರಿಂದ 100 ಕ್ವಶನ್ಸ್ ಬರ್ತಿದೆ, ಮತ್ತೆ ಯಾಕೆ ಫೋಕಸ್ ಮಾಡಬಾರ್ದು, ಹೌದಲ್ವಾ? ಸೊ ಅದರಿಂದ ನೀವು ಈಗಲೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಕಮ್ಯುನಿಕೇಶನ್ ಪೇಪರ್ಗೆ ಒತ್ತು ಜಾಸ್ತಿ ಕೊಡಿ, ಓಕೆನಾ? ಸೊ GS ಕೂಡ ಅಷ್ಟೇ ಇಂಪಾರ್ಟೆಂಟ್, ಯಾಕಂದರೆ ಬರೀ ಕಮ್ಯುನಿಕೇಷನಿಂದ ಮಾತ್ರ ನಾವು ಲಿಸ್ಟಲ್ಲಿ ಬರಲ್ಲ ಅಲ್ವಾ, GS ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ನೀವು ಕರೆಕ್ಟಾಗಿ ಏನು ಅನಲೈಸ್ ಮಾಡಿ ಪೇಪರ್ನ ನೀವು ಸ್ಕೋರ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅದರಿಂದ ಇವಾಗಲಿಂದ ನೀವು ಟೆಸ್ಟ್ ಸೀರೀಸ್ನ ಕರೆಕ್ಟಾಗಿ ಶೆಡ್ಯೂಲ್ ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ನವಂಬರ್ ಅಷ್ಟೊತ್ತಿಗೆ ಈಸಿಯಾಗಿ PDOಗೆ ರೆಡಿ ಇರ್ತೀರಾ. ಸೊ ಓಕೆನಾ? ಅದರಿಂದ ನಾವು PDO ಟೆಸ್ಟ್ ಸೀರೀಸ್ ವಿತ್ ಪರ್ಸನಲ್ ಗೈಡೆನ್ಸ್ನ ನಾವು ಲಾಂಚ್ ಮಾಡ್ತಿದ್ದೀವಿ. ಅದ್ರ ಜೊತೆ ಒಂದು ಮಾಕ್ ಟೆಸ್ಟ್ ಕೂಡ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡ್ಕೊಳ್ಬೋದು. ಆ್ಯಂಡ್ ನಮ್ಮ ಟೆಸ್ಟ್ ಸೀರೀಸಿಗೆ ಬಂತು ಅಂದರೆ ನಿಮಗೆ ಸ್ಪೆಸಿಫಿಕ್ ಟಾಪಿಕ್ಕು, ಈ ಪಂಚಾಯತ್ ಇರ್ಬೋದು, ಕೋಆಪರೇಟಿವ್ ಇರ್ಬೋದು, ಇನ್ನು ಮಗದಷ್ಟು ಏನೇನಿದೆ ಅದೆಲ್ಲ ಸೇರಿ ಒಂದು ಪೇಪರ್ ಇದೆ. ಆ್ಯಂಡ್ ಪಂಚಾಯತ್ ಪೇಪರ್ ಕೂಡ ಸೆಪ್ರೇಟ್ ಆಗಿದೆ, ಒಂದು ಸಬ್ಜೆಕ್ಟ್ ವೈಸ್ ಸಿಗ್ತಾ ಹೋಗುತ್ತೆ, ಮತ್ತು ಕಾಂಪ್ರಹೆನ್ಸಿವ್ ಪೇಪರ್ ಕೂಡ ಇರುತ್ತೆ. ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ ಎಕ್ಸ್ಟ್ರಾ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಇನ್ಸ್ಟಿಟ್ಯೂಷನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಏನು ಕೇಳಿದಾನಪ್ಪ ಅಂತಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ ಕೇಳಿದ್ದಾನೆ. ಅಂತಂದರೆ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಯಾವುದಿರುತ್ತೋ ನೀವು ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸೂಟಬಲ್ ಆಗಿರುವಂತಹ 4 ಆಲ್ಟರ್ನೇಟಿವ್ಸ್ ಏನು ಕೊಟ್ಟಿರೋ ಅದನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಸೊ ಕ್ವಶನ್ ನೋಡೋದಾದರೆ ಕೃಷ್ಣರಾಜ ಒಡೆಯರ್ ವಾಸ್ ಒನ್ ಆಫ್ ದ ಡ್ಯಾಶ್ ಕಿಂಗ್ಸ್ ಆಫ್ ಮೈಸೂರ್ ಅಂತ ಇದೆ. ಏನಂತ ಅನ್ಸುತ್ತೆ? ನಾರ್ಮಲ್ ಆಗಿ ಫಸ್ಟ್ ಆಕ್ಚುಲಿ ಇದು ಕೀ ಆನ್ಸರ್ ಕೊಟ್ಟಾಗ ಬರೀ ಗ್ರೇಟ್ ಅಂತ ಕೊಟ್ಟಿರು KPSC ಅವರು, ಹೌದಲ್ವಾ? ಬಟ್ ರಿವೈಸ್ಡ್ ಅಲ್ಲಿ ಏನು ಕೊಟ್ರು? ಗ್ರೇಟೆಸ್ಟ್ ಅಂತ ಕೊಟ್ರು. ಒನ್ ಆಫ್ ದಿ ಗ್ರೇಟೆಸ್ಟ್, ಅರ್ಥ ಆಗ್ತಿದ್ಯಾ? ಏನು ಅವರೇ ಒನ್ ಆಫ್ ದಿ ಗ್ರೇಟೆಸ್ಟ್ ಅಂತ ಅಂದ್ರೆ ಅದು ಸೂಪರ್ಲೇಟಿವ್ ಡಿಗ್ರಿಲಿ ಇರುವಂತದ್ದು. ಮತ್ತೆ ಇನ್ನೊಂದು ಗೊತ್ತಿರಬೇಕು ನಿಮಗೆ, ಪಾಲಿಸಿಲಾಬಿಕ್ ವರ್ಡ್ಸ್ ಅಂತ ಹೇಳ್ತೀವಿ. ಏನು ಹೀಗಂತ ಅಂದ್ರೆ ಇಲ್ಲಿ ನಾವು EST ನ ಏನ್ ಜಾಯಿನ್ ಮಾಡಿದೀವಿ ಈ ಗ್ರೇಟೆಸ್ಟ್ ಅಲ್ಲಿ, EST ಜಾಯಿನ್ ಮಾಡಿದೀವಲ್ವಾ, ಕೆಲವೊಂದಕ್ಕೆ ನಾವು EST ಜಾಯಿನ್ ಮಾಡೋದಕ್ಕಾಗಲ್ಲ, ನಾವು ಅದನ್ನ ಸೂಪರ್ಲೇಟಿವ್ ಡಿಗ್ರಿ ಮಾಡಬೇಕು ಅಂದಾಗ ಯಾವ ತರ ಡಿಫಿಕಲ್ಟಿಗೆ, ಹೌದಲ್ವಾ? ಡಿಫಿಕಲ್ಟ್ ನಾವೇನಾದ್ರೂ EST ಆ್ಯಡ್ ಮಾಡೋಕ್ಕಾಗತ್ತಾ? ಇಲ್ಲ. ಇಂಟೆಲಿಜೆಂಟಿಗೆ ಇಲ್ಲ.
ಇಂಟೆಲಿಜೆಂಟೆಸ್ಟ್ ಅಂತ ಮಾಡೋಕ್ಕಾಗತ್ತೆ. ಇವನ್ನೆಲ್ಲ ನಾವು ಪಾಲಿಸಿಲಾಬಿಕ್ ವರ್ಡ್ಸ್, ಇದಕ್ಕೆ ನಾವು ಆಡ್ ಮಾಡೋದಕ್ಕಾಗಲ್ಲ. ಸೊ ಹಾಗಾದ್ರೆ ಇದಕ್ಕೆ ನಾವು ಯಾವ ತರ ಸೂಪರ್ಲೇಟಿವ್ ಡಿಗ್ರಿನ ಮಾಡ್ತೀವಿ? ಮೋಸ್ಟ್ ಡಿಫಿಕಲ್ಟ್, ಹೌದಲ್ವಾ? ಮೋಸ್ಟ್ ಇಂಟೆಲಿಜೆಂಟ್ ಅಂತ ಹೇಳ್ತೀವಿ, ಮೋಸ್ಟ್ ಇಂಟೆಲಿಜೆಂಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ, ಹೌದಲ್ವಾ? ಸೊ ಹೀಸ್ ಅಂತಂದ್ರೆ ಕೃಷ್ಣರಾಜ ಒಡೆಯರ್ನ ಇವರು ಕಂಪ್ಲೀಟ್ ಆ ಕಿಂಗ್ಸ್ ಆಫ್ ಮೈಸೂರ್ ಏನಿದ್ರು ಆ ಕಂಪ್ಲೀಟ್ ಆ ಹೋಲ್ ಕಿಂಗ್ಸಿಗೆ ಇವರು ಕಂಪೇರ್ ಮಾಡಿ ಒನ್ ಆಫ್ ದಿ ಗ್ರೇಟೆಸ್ಟ್ ಅಂತ ಹೇಳ್ತಿರುವಂಥದ್ದು ಇದು ಸೂಪರ್ಲೇಟಿವ್ ಡಿಗ್ರಿಲಿದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಜೈಪುರ್ ಈಸ್ ಡ್ಯಾಶ್ ದ್ಯಾನ್ ಡೆಲ್ಲಿ ಅಂತ ಇದೆ. ಸೊ ಇಲ್ಲಿ ದ್ಯಾನ್ ಅಂತ ಇರೋದೇನು? ಆಬ್ವಿಯಸ್ಲಿ ಇದು ಏನಾಗಿದೆ? ಕಂಪ್ಯಾರಿಟಿವ್ ಡಿಗ್ರಿಲಿ ಇರುವಂಥದ್ದು, ಹೌದಲ್ವಾ? ಕಂಪ್ಯಾರಿಟಿವ್ ಡಿಗ್ರಿಲಿ ಇದೆ. ಇದು ನೋಡಿದ ತಕ್ಷಣ ಎಲ್ರಿಗೂ ಕೂಡ ಇದನ್ನ ಈಸಿಯಾಗಿ ಹಾಕಿರ್ತಾರ. ಏನಾಗುತ್ತೆ ಆನ್ಸರ್ ನಿಮ್ಗೆ? ಇದು ಹಾಟರ್ ಆಗುತ್ತೆ. ಜೈಪುರ್ ಈಸ್ ಹಾಟರ್ ದ್ಯಾನ್ ಡೆಲ್ಲಿ ಅಂತ, ಹೌದಲ್ವಾ? ಕಂಪ್ಯಾರಿಟಿವ್ ಡಿಗ್ರಿ ಏನಕ್ಕೆ ಯೂಸ್ ಮಾಡ್ತೀವಿ? ಇಬ್ರ ಮಧ್ಯೆ ಕಂಪ್ಯಾರಿಸನ್ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡುವಂಥದ್ದು. ಯಾವ್ದು? ಜೈಪುರ್ ಮತ್ತೆ ಇಲ್ಲಿ ಈ ಸಿನಾರಿಯೋದಲ್ಲಿ ಯಾವ್ದು ಹೇಳ್ತೀನಿ? ಜೈಪುರ್ ಮತ್ತೆ ಅದು ಡೆಲ್ಲಿ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ಡಿಫಿಕಲ್ಟ್ ಮತ್ತೆ ಇಂಟೆಲಿಜೆಂಟ್ ನ ನಾನು ಕಂಪ್ಯಾರಿಟಿವ್ ಡಿಗ್ರಿಗೆ ತಗೊಂಡಾಗ ಏನಾಗುತ್ತೆ? ಮೋರ್ ಡಿಫಿಕಲ್ಟ್ ಮತ್ತೆ ಮೋರ್ ಇಂಟೆಲಿಜೆಂಟ್. ಅರ್ಥ ಆಗ್ತದೆ? ಸೊ ಈ ತರ ವರ್ಡ್ಸ್ಗಳಿರ್ಬೋದು. ಮತ್ತೆ ಎಲ್ಲೆಲ್ಲಿ ನಾವು ಕಂಪ್ಯಾರಿಟಿವ್ ಇಂದ ನಾವು ಪಾಸಿಟಿವ್ ಡಿಗ್ರಿ ಮಾಡ್ಬೇಕಾದ್ರೆ ಕನ್ವರ್ಷನ್ ಫಾರ್ಮೆಟ್ ಏನಿರುತ್ತೆ ಅದು ಚೇಂಜ್ ಆಗುತ್ತೆ. ನಾರ್ಮಲ್ ಆಗಿ ಪಾಸಿಟಿವ್ ಇಂದ ಕಂಪ್ಯಾರಿಟಿವ್ ಇಂದ ಸೂಪರ್ಲೇಟಿವ್ ಮಾಡಿದಾಗ ಏನು ಅಷ್ಟು ಡಿಫರೆನ್ಸ್ ಅನ್ಸಲ್ಲ. ಬಟ್ ಸೂಪರ್ಲೇಟಿವ್ ಇಂದ ನೀವು ಕಂಪ್ಯಾರಿಟಿವ್ ಮಾಡಿದಾಗ ಅಥವಾ ಸೂಪರ್ಲೇಟಿವ್ ಇಂದ ಪಾಸಿಟಿವ್ ಡಿಗ್ರಿ ಮಾಡಿದಾಗ ಏನಾಗುತ್ತೆ? ಕನ್ವರ್ಷನ್ ಚೇಂಜ್ ಆಗುತ್ತೆ. ಸೊ ಅದ್ರ ಮೇಲೆ ನೀವು ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲೇನ್ ಹೇಳ್ತಿದ್ದಾರೆ? ರೀಪ್ಲೇಸ್ಡ್ ಬೈ ಅ ಸಿಂಗಲ್ ವರ್ಡ್ ಅಂತ ಇದೆ, ಹೌದಲ್ವಾ? ಏನ್ ಸಿಂಗಲ್ ವರ್ಡ್ ಅಂತಂದ್ರೆ ಇಲ್ಲೇನ್ ಕೇಳ್ತಿದ್ದಾರೆ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇಲ್ಲಿ ಈ ಲೈನ್ ಏನ್ ಕೊಟ್ಟಿದ್ದಾರೆ ಅಲ್ವಾ, ಅದನ್ನ ಒಂದ್ ವರ್ಡ್ ಇಂದ ನಾವು ಹೇಳ್ಬೋದು. ಯಾವ್ದಪ್ಪ ಅದು ವರ್ಡ್ ಅಂತಂದ್ರೆ ಥಿಂಗ್ಸ್ ದಟ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್ ಅಂತ ಇದೆ. ಯಾವ್ದು ಈಸಿಯಾಗಿ ಬೆಂಕಿಗೆ ಹತ್ಕೊಳ್ಳುತ್ತೋ ಅದಕ್ಕೆ ನಾವ್ ಏನಂತ ಹೇಳ್ತೇವಿ? ಇನ್ಫ್ಲೇಮಬಲ್. ಫ್ಲೇಮ್ ಅಂತ ಅಂದ್ರೆ ಏನು? ಬೆಂಕಿಗೆ ಸಂಬಂಧಪಟ್ಟಿರುವಂತದ್ದು, ಓಕೆನಾ? ಸೊ ಈಸಿಯಾಗಿ ಬೆಂಕಿ ಹತ್ಕೊಳ್ಳುತ್ತಲ್ಲ, ಸೊ ಅದನ್ನ ನಾವ್ ಏನಂತ ಹೇಳ್ತೀವಪ್ಪ ಅಂತಂದ್ರೆ ಇದನ್ನ ಇನ್ಫ್ಲೇಮಬಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಡೋಣ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಯಾವ ತರ ಇದೆ ಅಂತ. ಅ ಲಿಸ್ಟ್ ಆಫ್ ಆಲ್ ದ ಬುಕ್ಸ್ ಅಂಡ್ ಆರ್ಟಿಕಲ್ಸ್ ಯೂಸ್ಡ್ ಇನ್ ಪೀಸ್ ಆಫ್ ರೈಟಿಂಗ್ ಅಂತ ಇದೆ. ಇದಕ್ಕೆ ಏನಂತ ಹೇಳ್ತೇವೆ? ಬಿಬ್ಲಿಯೋಗ್ರಫಿ ಅಂತ ಹೇಳ್ತೇವಲ್ವಾ? ಆಟೋಬಯೋಗ್ರಫಿ ಅಂತ ಅಂದ್ರೆ ಆತ್ಮಚರಿತ್ರೆ, ಬಯೋಗ್ರಫಿ ಅಂತ ಅಂದ್ರೆ ಜೀವನ ಚರಿತ್ರೆ. ನಮ್ಮ ಜೀವನ ಚರಿತ್ರೆನ ನಾವೇ ಬರ್ಕೊಂಡ್ರೆ ಅದು ಆತ್ಮಚರಿತ್ರೆ ಆಗಿರುತ್ತೆ. ನಮ್ಮ ಜೀವನ ಚರಿತ್ರೆನ ಬೇರೆಯವ್ರು ಬರೆದ್ರೆ ಅದು ಜೀವನ ಚರಿತ್ರೆ ಆಗಿರುತ್ತೆ, ಹೌದಲ್ವಾ? ಸೊ ಡಿಫ್ರೆನ್ಸ್ ಇದೆ ಎರಡಕ್ಕೂ. ಎಕ್ಸ್ಪ್ರೆಸಿಂಗ್ ಸಿಂಪತಿ ಆನ್ ಇಂಟೆನ್ಸ್ ಸಾರೋ ಕಾಸ್ಡ್ ಬೈ ಡೆತ್ ಅಂತ ಇದೆ. ಸೊ ಈ ಹೇಗೆ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತ, ಹೌದಲ್ವಾ? ಇದಕ್ಕೆ ಏನಂತ ಹೇಳ್ತೀವಿ? ಕಂಡೋಲೆನ್ಸ್, ಸಂತಾಪ ಸೂಚಿಸೋದು ಅಂತ ಹೇಳ್ತಾರಲ್ವ, ಸಂತಾಪ ವ್ಯಕ್ತಪಡಿಸೋದು. ಸೊ ಅದನ್ನ ನಾವು ಕಂಡೋಲೆನ್ಸ್ ಅಂತ ಹೇಳುವಂಥದ್ದು. ಕಾನ್ಫಿಡೆನ್ಸು, ಕಾಂಪ್ಲಿಮೆಂಟು ಮತ್ತೆ ಕಂಪ್ಲೇಂಟು ಇವೆಲ್ಲನೂ ಕೂಡ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ಆಂಟೋನಿಮ್ ಕೇಳಿದಾನೆ ಅಂದ್ರೆ ವಿರುದ್ಧಾರ್ಥಕ ಪದ ಕೇಳಿದ್ರೆ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಚಿಲ್ಡ್ರನ್ ಆರ್ ಸಮ್ ಟೈಮ್ಸ್ ಡಿಸ್ಒಬಿಡಿಯಂಟ್ ಅಂತ ಇದೆ, ಹೌದಲ್ವಾ? ಮಕ್ಕಳು ಕೆಲವೊಂದ್ಸತಿ ಡಿಸ್ಒಬಿಡಿಯಂಟ್ ಆಗಿರ್ತಾರೆ ಅಂತ. ಏನ್ ಡಿಸ್ಒಬಿಡಿಯಂಟ್ ಅಂತಂದ್ರೆ ಅವಿಧೇಯವಾಗಿ ನಡ್ಕೊಳ್ಳುವಂಥದ್ದು, ವರ್ತನೆ ಮಾಡುವಂಥದ್ದು, ಹೌದಲ್ವಾ? ಸೊ ಇದಕ್ಕೆ ನಾವು ಆಂಟೋನಿಮ್ ನ ಹುಡುಕ್ಬೇಕಾಗತ್ತೆ. ಸೊ ಆಂಟೋನಿಮ್ ಯಾವ್ದಾಗತ್ತೆ? ಒಬಿಡಿಯಂಟ್ ಆಗತ್ತೆ. ನಿಮಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಪ್ರೆಫಿಕ್ಸ್ಗಳಿಗೆ ಕೆಲವೊಂದಷ್ಟು ವರ್ಡ್ಸ್ಗಳಿಗೆ ನಾವು ಪ್ರೆಫಿಕ್ಸ್ ಆಡ್ ಮಾಡಿದ್ರೆ ಅದು ಆಪೋಸಿಟ್ ವರ್ಡ್ಸ್ ಆಗತ್ತೆ. ಇಲ್ಲಿ ಇರೋದು ಏನು? ಒಬಿಡಿಯಂಟ್, ಹೌದಲ್ವಾ? ಆದ್ರೆ ಇದಕ್ಕೆ ನಾವು ಪ್ರೆಫಿಕ್ಸ್ ನ ಆಡ್ ಮಾಡಿದೀವಿ, ಏನಂತ? ಡಿಸ್ ಅಂತ. ಅದಕ್ಕೆ ಅದು ಏನ ಕನ್ವರ್ಟ್ ಆಗಿದೆ? ಆಂಟೋನಿಮ್ ಆಗಿ ಕನ್ವರ್ಟ್ ಆಗಿದೆ. ಇದು ಒಬಿಡಿಯಂಟ್ ನಾರ್ಮಲ್ ವರ್ಡ್. ಇದಕ್ಕೆ ನಾವು ಎಕ್ಸ್ಟ್ರಾ ಏನ್ ಮಾಡಿದೀವಿ? ಡಿಸ್ ಅನ್ನೋ ಪ್ರೆಫಿಕ್ಸ್ ನ ಆಡ್ ಆನ್ ಮಾಡಿದೀವಿ. ಸೊ ಅವಾಗ ಏನಾಯ್ತು? ಅದು ಆಂಟೋನಿಮ್ ಆಗಿ ಕನ್ವರ್ಟ್ ಆಯ್ತು. ಕಂಟೆಂಟ್ಗೆ ಯಾವ್ದಪ್ಪ ನಮ್ಗೆ ಆಂಟೋನಿಮ್ ಅಂತ ಅಂದ್ರೆ ನಿಮಗೆ ಕಂಟೆಂಟ್ ಲೆಸ್ಸು ಆಗುತ್ತೆ, ಅದ್ರ ಜೊತೆ ಡಿಸ್ಕಂಟೆಂಟ್ ಕೂಡ ಆಗತ್ತೆ. ಇಲ್ಲಿ ಎರಡು ಆಪ್ಷನ್ ಇದೆ. ಎಕ್ಸಾಮ್ ಅಲ್ಲೂ ಕೂಡ ನಿಮ್ಗೆ ಹೀಗೆ ಕೇಳಿದ್ರು, ಎಕ್ಸಾಮ್ ಕ್ವಶನ್ ಪೇಪರ್ ಇದು, ಓಕೆನಾ? ಸೊ ಇಲ್ಲಿ ಕಂಟೆಂಟ್ ಲೆಸ್ ಅನ್ನೋದು ಸರಿ ಹೋಗುತ್ತೆ, ಅದ್ರ ಜೊತೆಗೆ ಡಿಸ್ಕಂಟೆಂಟ್ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಸರಿ ಹೋಗುತ್ತೆ. ಡಿಸ್ ಅನ್ನೋದು ಕೂಡ ಏನಿದು? ಪ್ರಿಫಿಕ್ಸ್. ಪ್ರಿಫಿಕ್ಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಎಷ್ಟೊಂದು ಆಂಟೋನಿಮ್ಗಳು ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಎರಡು ಆಂಟೋನಿಮ್ ಕೇಳಿದ್ರು. ಅಂಡ್ ಇಲ್ಲಿ ಏನ್ ಕೇಳಿದ್ದಾರೆ? ಪ್ರಿಫಿಕ್ಸ್ ಕೇಳಿದ್ದಾರೆ. ಪ್ರಿಫಿಕ್ಸ್ ಒನ್ ಆಫ್ ದಿ ಏನು ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಪ್ರಿಫಿಕ್ಸ್ ಅನ್ನೋದು ಏನ್ ಹೇಳ್ತಿದ್ದಾರೆ? ಆರ್ ಆಟಿಟ್ಯೂಡ್ ಈಸ್ ಡ್ಯಾಶ್ ಫ್ರೆಂಡ್ಲಿ ಟುವರ್ಡ್ಸ್ ದ ಕಮ್ಯುನಿಟಿ ಅಂತ ಇದೆ. ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಒಂದೇ ಸತಿಗೆ ಯಾವುದೇ ಕಾರಣಕ್ಕೂ ಎಲ್ಲನೂ ಬರೋದಿಲ್ಲ. ಅವಳ ವರ್ತನೆ ಹೇಗಿತ್ತು ಅನ್ನೋದನ್ನ ಹೇಳ್ತಿರೋದು. ಕಮ್ಯುನಿಟಿ, ಸಮುದಾಯದ ಮುಂದೆ ಅವಳ ವರ್ತನೆ ಹೇಗಿತ್ತಪ್ಪ ಅಂತಂದ್ರೆ ಇಟ್ ಈಸ್ ಅನ್ಫ್ರೆಂಡ್ಲಿ ಆಗಿತ್ತು, ಫ್ರೆಂಡ್ಲಿ ನೇಚರ್ ಇರಲಿಲ್ಲ, ಓಕೆನಾ? ಸೊ ಇದೇನಿದು? ಪ್ರಿಫಿಕ್ಸ್. ಇದು ಪ್ರಿಫಿಕ್ಸ್ ನ ನಾವು ಇಲ್ಲಿ ಆಡ್ ಮಾಡ್ತಿದೀವಿ. ಇದು ಒನ್ ವರ್ಡ್ ಆಗತ್ತವಾಗ,
ಹೌದಲ್ವಾ, ಅನ್ಫ್ರೆಂಡ್ಲಿ ಅನ್ನೋದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಪ್ರಿಫಿಕ್ಸ್ ಮೇಲೆ 3 ಕ್ವಶನ್ ಕೇಳಿದಾನೆ. ಹಿಸ್ ಬಿಹೇವಿಯರ್ ವಾಸ್ ಡ್ಯಾಶ್ ಗ್ರೇಸ್ಫುಲ್ ಅಂತ ಇದೆ. ಅವ್ನ ಬಿಹೇವಿಯರ್ ಯಾವ ತರ ಇತ್ತು ಅನ್ನೋದು. ಒಂದು ಇಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇದೆ, ಒಂದು ಡಿಸ್ ಮತ್ತೆ ಅನ್, ಎರಡು ಕೂಡ ಇಲ್ಲಿ ನಿಮ್ಗೆ ರೈಟ್ ಆನ್ಸರ್ ಆಗುತ್ತೆ. ಅನ್ಗ್ರೇಸ್ಫುಲ್ ಮತ್ತೆ ಡಿಸ್ಗ್ರೇಸ್ಫುಲ್. ಯೂಶುವಲ್ ಆಗಿ ನಾವು ಡಿಸ್ಗ್ರೇಸ್ಫುಲ್ ನ ಜಾಸ್ತಿ ನಾವು ಬೆಳೆಸ್ತಾ ಹೋಗ್ತೀವಿ. ದ ನ್ಯೂ ಕೌಚ್ ಈಸ್ ಡ್ಯಾಶ್ ಕಂಫರ್ಟಬಲ್ ಅಂತ ಇದೆ. ಕೌಚ್ ಅಂತ ಅಂದ್ರೆ ಏನು, ಸೋಫಾ ತರ ಇರುತ್ತೆ, ಆದ್ರೆ ಸೋಫಾ ಅಲ್ಲ. ಸೋಫಾ ಮತ್ತೆ ಕೌಚ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಟ್ ಅದು ಸ್ವಲ್ಪ ಸೋಫಾ ಅಂತ ನೀವು ಅಂದ್ಕೊಳ್ಬಹುದು. ದ ನ್ಯೂ ಕೌಚ್ ಏನಿದೆ ಅದು ಡ್ಯಾಶ್ ಕಂಫರ್ಟಬಲ್ ಅಂತ ಇದೆ. ಸೊ ಇಟ್ ಈಸ್ ಅನ್ಕಂಫರ್ಟಬಲ್. ಹೌದಲ್ವಾ, ಕಂಫರ್ಟಬಲ್ ಇಲ್ಲ, ಅನ್ಕಂಫರ್ಟಬಲ್ ಅನ್ನೋ ಇದು ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಕೆಲವೊಂದಷ್ಟು ಪ್ರಿಫಿಕ್ಸ್ ನಾವು ಆಡ್ ಆನ್ ಮಾಡ್ಬೇಕಾದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗೋದಿಲ್ಲ. ಚೂಸ್ ದ ಸಿನಾನಿಮ್ಸ್ ಫಾರ್ ದ ಗಿವನ್ ಅಂಡರ್ಲೈನ್ಡ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ಏನ್ ಕೇಳಿದರೆ ಇವರಲ್ಲಿ ಸಿನಾನಿಮ್ ನ ಕೇಳಿರುವಂತದ್ದು, ಸಮಾನಾರ್ಥಕ ಪದನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್ ಅಂತ ಇದೆ. ಟರ್ನ್ ಆಫ್ ಅಂತ ಅಂದ್ರೆ ಏನು, ಟರ್ನ್ ಆಫ್ ದ ಟಿವಿ ಅಂತ ಹೇಳ್ತೇವೆ. ಹೌದಲ್ವಾ, ಏನು ಆನ್ಸರು, ಸ್ವಿಚ್ ಆಫ್. ಲೈಟ್ಸ್ ಇರ್ಬೋದು, ಟಿವಿ ಇರ್ಬೋದು, ಇದಕ್ಕೆಲ್ಲ ಜಾಸ್ತಿ ನಾವು ಸ್ವಿಚ್ ಆಫ್ ಅನ್ನೋದಕ್ಕಿಂತ ಟರ್ನ್ ಆಫ್ ಅನ್ನೋದನ್ನ ನಾವು ಬಳಸಬೇಕಾಗತ್ತೆ. ಸೊ ಟರ್ನ್ ಆಫ್ಗೆ ನಾವು ಯಾವ್ದು ಸಿನೋನಿಮ್ ತಗೊಳ್ಬಹುದು ಅಂತಂದ್ರೆ ಸ್ವಿಚ್ ಆಫ್ ಅನ್ನೋದನ್ನ ಇಲ್ಲಿ ತಗೊಳ್ಬಹುದು. ದ ಸ್ಟ್ಯಾಚ್ಯೂ ಈಸ್ ಅ ಮೆಮೆಂಟೋ ಆಫ್ ಅವರ್ ಟ್ರಿಪ್ ಟು ತಾಜ್ ಮಹಲ್ ಅಂತ ಇದೆ. ಮೆಮೆಂಟೋ ಅಂತ ಅಂದ್ರೆ ಏನು, ಒಂದು ಸ್ಮರಣಿಕೆ ಅಂತ ಹೇಳ್ತೀವಿ ಗೊತ್ತಾ, ಸ್ಮರಣಾರ್ಥ, ಈ ತರ ನಿಮ್ಗೆ ಮೀನಿಂಗ್ ಕೊಡುವಂಥದ್ದು. ಒಂದು ಯಾವ್ದಾದ್ರು ನೀವು ಫಂಕ್ಷನ್ಸ್ಗೆ ಅಟೆಂಡ್ ಮಾಡಿದಾಗ ಅವ್ರು ಒಂದು ಮೆಮೆಂಟೋ ಕೊಟ್ರು, ಹೌದಲ್ವಾ, ಒಂದು ಏನು ಸ್ಮರಣಿಕೆ ಕೊಟ್ರು ಅಂತ ಹೇಳ್ತಾ ಹೋಗ್ತೇವೆ. ಸೊ ಏನಾಗುತ್ತೆ ಇದು ಮೀನಿಂಗು, ಅನ್ ಆರ್ಟಿಕಲ್ ಆಫ್ ಮೆಮೊರಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಹಾಗೆ ನೋಡ್ತಾ ಹೋದ್ರೆ ಇಲ್ಲೇನ್ ಕೇಳಿದ್ರೆ ಇಡಿಯಮ್ಸ್ ಅಂಡ್ ಫ್ರೇಸಸ್. ನಾನು ಒಂದು ಕ್ವಶನ್ ಪೇಪರ್ ಅರೌಂಡ್ 21 ಕ್ವಶನ್ಸ್ ನ ಚೂಸ್ ಮಾಡಿದ್ದೀನಿ ಇಲ್ಲಿ. ಅದರಲ್ಲಿ ಪ್ಯಾಸೇಜ್ ತಗೊಂಡಿಲ್ಲ ಅಂಡ್ ನೋ ಎರರ್ ಸ್ಟೇಟ್ಮೆಂಟ್ಸ್ಗಳನ್ನ ತಗೊಂಡಿಲ್ಲ. ಓಕೆನಾ, ಅದು ಬಿಟ್ಟು ಮಿಕ್ಕಿದ್ ಏನಿದೆ ನಿಮಗೆ, ಮತ್ತೆ ಸ್ಪೆಲ್ಲಿಂಗ್ ಕರೆಕ್ಷನ್ಸ್ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಮಾರ್ಕ್ಸ್ ಅಂತ ಹೇಳಿದ್ನಲ್ವಾ, ಸೊ ಅದರಲ್ಲಿ ನೋ ಎರರ್ ತಗೊಂಡಿಲ್ಲ, ಮತ್ತೆ ಸ್ಪೆಲ್ಲಿಂಗ್ ಕರೆಕ್ಷನ್ ತಗೊಂಡಿಲ್ಲ. ಅದ್ರ ಜೊತೆ ಪ್ಯಾಸೇಜ್ ಬಿಟ್ಟು ಇನ್ನೆಲ್ಲ ಕ್ವಶನ್ಸ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಇದು ನಿಮಗೆ ಈಸಿ ಆಗುತ್ತೆ. ನಾನು ಇಲ್ಲಿ ಆನ್ಸರ್ ಹೇಳೋದಕ್ಕಿಂತ ಮುಂಚೆನೆ ನೀವು ಒಂದ್ಸತಿ ಆನ್ಸರ್ನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡಿ, ಅವಾಗ ನಿಮ್ದು ಲೆವೆಲ್ ಆಫ್ ನಾಲೆಡ್ಜ್ ಏನಿದೆ ಅದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಇದೆ. ಏನ್ ಒನ್ಸ್ ಇನ್ ಅ ಬ್ಲೂ ಮೂನ್ ಇಲ್ಲಿ ಅಂಡರ್ಲೈನ್ ಮಾಡಿದಾರೆ ಗೊತ್ತಾ, ಈ ಇಡಿಯಂ ಮೀನಿಂಗ್ ನ ನಾವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಓಕೆನಾ, ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಅಂದ್ರೆ ಏನು, ತುಂಬಾ ರೇರ್ ಆಗಿ ನಡೆಯುವಂಥದ್ದು, ಅಂದ್ರೆ ತುಂಬಾ ಯಾವಾಗ್ಲೋ ಒಮ್ಮೆ ಆ ತರ ನಡೆಯುವಂಥದ್ದು. ಐ ಡ್ರಿಂಕ್ ಕಾಫಿ ಅಂತ ತುಂಬಾ ಯಾವಾಗ್ಲೋ ರೇರು, ಒಂದು 3 ತಿಂಗಳಿಗೊಂದ್ಸತಿನೋ 6 ತಿಂಗಳಿಗೊಂದ್ಸತಿನೋ ಅಥವಾ ಎಲ್ಲೋ ಫಂಕ್ಷನ್ಗೆ ಹೋದಾಗ್ಲೋ ಈ ತರ ಹೇಳ್ತಿರುವಂಥದ್ದು. ಸೊ ಐ ಡ್ರಿಂಕ್ ಕಾಫಿ ವೆರಿ ರೇರ್ಲಿ, ತುಂಬಾ ಅಪರೂಪವಾಗಿ ನಾನು ಕಾಫಿ ಕುಡಿತೀನಿ ಅನ್ನೋದು. ಸೊ ಇದಕ್ಕೆ ಏನ್ ಮಾಡ್ಬೇಕು, ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಕೊಟ್ಟಾಗ ನೀವು ಬರೀ ಇಡಿಯಮ್ಸ್ ನ ಪ್ರಿಪೇರ್ ಆಗ್ತಿರ್ತೀರ ಗೊತ್ತಾ, ಅವಾಗ ಪ್ರಿಪೇರ್ ಆಗ್ಬೇಕಾದ್ರೆ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಅಂದ್ರೆ ವೆರಿ ರೇರ್ಲಿ, ವಿಚ್ ಹ್ಯಾಪನ್ಸ್ ವೆರಿ ರೇರ್ಲಿ ಅಂತ ಅಂದ್ಬಿಟ್ಟು ಓದ್ಕೊಳ್ಳೋದಕ್ಕಿಂತ ಅದನ್ನ ಸೆಂಟೆನ್ಸ್ ಅಲ್ಲಿ ಬಳಕೆ ಮಾಡಿ. ಯಾವಾಗ ನೀವು ಅದನ್ನ ಬಳಕೆ ರೂಢಿಸ್ಕೊಳ್ತೀರ ಗೊತ್ತಾ, ಅವಾಗ ತುಂಬಾ ನೆನಪಲ್ಲಿರುತ್ತೆ. ಸುಮ್ಮನೆ ಒನ್ಸ್ ಇನ್ ಅ ಬ್ಲೂ ಮೂನ್ ವೆರಿ ರೇರ್ಲಿ ಈ ತರ ಬೈಹೆಟ್ ಮಾಡೋದಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ನಿಯರ್ಲಿ ನೀವೇನು 10-20 ಕಲಿತಿಲ್ಲ, ನಿಯರ್ಲಿ 150 to 200 ಕಲಿತಾಗ ನೀವು ಅದು ಬಳಸ್ಬೇಕು, ಡೈಲಿ ಕೂಡ ಅದನ್ನ ಬಳಕೆ ಮಾಡ್ಬೇಕಾಗತ್ತೆ. ಅವಾಗ್ಲೇ ನಿಮ್ಗೆ ಅದು ಈಸಿ ಆಗ್ತಾ ಹೋಗುವಂಥದ್ದು. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಅ ಪೀಸ್ ಆಫ್ ಕೇಕ್ ಅಂತ ಇದೆ. ದ ಎಕ್ಸಾಮ್ ವಾಸ್ ಅ ಪೀಸ್ ಆಫ್ ಕೇಕ್. ಏನು ಅ ಪೀಸ್ ಆಫ್ ಕೇಕ್ ಅಂತ ಅಂದ್ರೆ ಈಸಿ ಇರುವಂಥದ್ದು, ಟು ಡೂ ಅಂದ್ರೆ ನಾವು ಅದ್ ಮಾಡೋದಕ್ಕೆ ಈಸಿ ಇರುವಂಥದ್ದು, ಅ ಪೀಸ್ ಆಫ್ ಕೇಕ್ ಅಂತ ಹೇಳ್ತಿರುವಂಥದ್ದು. ಸೊ ಏನಾಗುತ್ತೆ ನಿಮ್ಗೆ, ದ ಇಂಗ್ಲಿಷ್ ಟೆಸ್ಟ್ ವಾಸ್ ಈಸಿ. ಓಕೆನಾ, ಆ ಪೀಸ್ ಆಫ್ ಕೇಕ್ ಅಂತ ಏನಿದೆ ಇದು ಮೀನಿಂಗ್ ಏನ್ ಕೊಡುತ್ತೆ ಅಂತ ಅಂದ್ರೆ ನಾವ್ ಏನಾದ್ರು ಮಾಡಕ್ ಹೊರಟಿದೀವಿ ಅಂತಂದ್ರೆ ಅದು ನಮ್ಗೆ ಈಸಿಯಾಗಿ ಆಗುವಂಥದಕ್ಕೆ ನಾವು ಆ ಪೀಸ್ ಆಫ್ ಕೇಕ್ ಅನ್ನೋ ಇಡಿಯಂನ ನಾವು ಬಳಸ್ತಾ ಹೋಗ್ತೀವಿ. ಟುಡೇ ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಔಟ್ ಆಫ್ ದ ಬ್ಲೂ ಅಂತ ಇದೆ. ಏನ್ ಔಟ್ ಆಫ್ ದ ಬ್ಲೂ ಅಂತ ಅಂದ್ರೆ ಸಡನ್ ಆಗಿ ನಡೆಯುವಂಥದ್ದು, ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ ಅದರಲ್ಲಿ. ಓಕೆನಾ, ಇವಾಗ ಮೈ ರೂಮ್ಮೇಟ್ ಕಾಲ್ಡ್ ಮೀ ಔಟ್ ಆಫ್ ದ ಬ್ಲೂ ಅಂತ ಹೇಳ್ಬೋದು, ತುಂಬಾ ಸಡನ್ ಆಗಿ ಕಾಲ್ ಮಾಡುವಂಥದ್ದು, ಅದರಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ಗಳು ಇರುವಂಥದ್ದಲ್ಲ. ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ. ಏನು ಔಟ್ ಆಫ್ ದ ಬ್ಲೂ ಅಂತ ಅಂದ್ರೆ ಇದನ್ನೇ ಹೇಳ್ತಿರೋದು. ಔಟ್ ಆಫ್ ದ ಬ್ಲೂ ಅಂತ ಅಂದ್ರೆ ನಿಮ್ಗೆ ಮೀನಿಂಗ್ ಗೊತ್ತಿರಬೇಕು ಫಸ್ಟ್, ಹಂಗಂತ ಅಂದ್ರೆ ಏನು ಅಂತ, ಅದ್ರ ಜೊತೆಗೆ ಅದನ್ನ ಸೆಂಟೆನ್ಸ್ ಅಲ್ಲಿ ಬಳಸ್ಬೇಕಾಗತ್ತೆ, ಅವಾಗ್ಲೇ ಮಾತ್ರ ನಿಮ್ಗೆ ಅದು ಕರೆಕ್ಟ್ ಆಗಿ ಬರುವಂಥದ್ದು. ಸೊ ಇಡಿಯಮ್ಸ್ ಮಿನಿಮಮ್ ಅಂದ್ರೂ 3 ಕ್ವಶನ್ಸ್ ಕೇಳಿದಾನೆ. ನೆಕ್ಸ್ಟ್, ದ ಫಾಲೋಯಿಂಗ್ 3 ಐಟಮ್ಸ್ ಆರ್ ಡಿಸೈನ್ ಟು ಟೆಸ್ಟ್ ಯುವರ್ ಫೆಮಿಲಾರಿಟಿ ವಿತ್ ಆರ್ಟಿಕಲ್ಸ್.
ಆರ್ಟಿಕಲ್ಸ್ ನಿಮ್ಗೆ ಹೇಗೆ ಬಳಕೆ ಮಾಡೋದಕ್ಕೆ ಬರುತ್ತೆ. ಕೆಲವೊಂದ್ಸತಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಆರ್ಟಿಕಲ್ಸ್ಗಳು, ಬಟ್ ಕೆಲವೊಂದ್ಸತಿ ಯಾವ್ದು ಹಾಕೋದು ಅಥವಾ ಏನು ಬರಲ್ವಾ ಅಲ್ಲಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಹೌದಲ್ವಾ. ಸೊ ಆರ್ಟಿಕಲ್ಸ್ ನೋಡೋದಾದ್ರೆ ಇಟ್ ವಾಸ್ ಡ್ಯಾಶ್ ಅಮೇಝಿಂಗ್ ವ್ಯೂ ಅಂತ ಹೇಳ್ತಿದ್ದೇವೆ. ಇಟ್ ವಾಸ್ ಡ್ಯಾಶ್ ಏನ್ ಫಿಲ್ ಮಾಡ್ಬೇಕಲ್ಲಿ, ಇಟ್ ವಾಸ್ ಆನ್ ಅಮೇಝಿಂಗ್ ವ್ಯೂ. ಓವೆಲ್ ಸೌಂಡ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಆನ್ ಆರ್ಟಿಕಲ್ನ ನಾವಲ್ಲಿ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ನೋಡೋಣ, ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್ ಅಂತ ಇದೆ. ಐ ವಾಂಟ್ ಆನ್ ಐಸ್ ಕ್ಯೂಬ್, ಹೌದಲ್ವಾ, ಇಲ್ಲಿ ಕೂಡ ಆನ್ ಬರುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಏನಂತ, ಡ್ಯಾಶ್ ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್ ಅಂತ ಇದೆ, ಹೌದಲ್ವಾ. ನಾವು ದ ಎಲ್ಲಿ ಬಳಸ್ತೀವಿ, ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ದ ಆರೆಂಜಸ್ ಗ್ರೋನ್ ಇನ್ ನಾಗ್ಪುರ್ ಈಸ್ ವೆರಿ ಟೇಸ್ಟಿ ಅಂತ ಹೇಳ್ತಿರೋವಂಥದ್ದು, ಹೌದಲ್ವಾ. ಸೊ ಅವಾಗ ನೀವು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀರಾ, ಸ್ಪೆಸಿಫೈ ಮಾಡಿದಾಗ ಅಂತ ಅಂದ್ರೆ ದ ಆರ್ಟಿಕಲ್ ಬರುತ್ತೆ. ಇಲ್ಲಿ ದ ಆರ್ಟಿಕಲ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆರೆಂಜಸ್ ಬರೀ ನಾಗ್ಪುರ್ ಮಾತ್ರ ಬೆಳೆಯಲ್ಲ ಅಲ್ವಾ, ಬೇರೆ ಕಡೆನೂ ಕೂಡ ಬೆಳೀತಾರೆ. ಅಂಡ್ ಅದ್ರ ಸ್ಪೆಸಿಫಿಕೇಶನ್ಸ್ ಏನು ಕೂಡ ನೀವು ಹೇಳ್ತಿಲ್ಲ, ಸ್ಪೆಸಿಫೈ ಮಾಡಿ ಎಂಫಸಿಸ್ ಮಾಡಿ ಏನು ಹೇಳ್ತಿರೋದ್ರಿಂದ ಸೊ ನಿಮ್ಗೆ ಇಲ್ಲಿ ದ ಆರ್ಟಿಕಲ್ ಬರೋದಿಲ್ಲ. ಆರ್ಟಿಕಲ್ ಬರುತ್ತಾ, ಆ ಆರ್ಟಿಕಲ್ಲು ಬರಲ್ಲ, ಆನ್ ಆರ್ಟಿಕಲ್ಲು ಬರೋದಿಲ್ಲ. ಸೊ ಇಲ್ಲಿ ನೋ ಆರ್ಟಿಕಲ್, ಇಲ್ಲಿ ಆರ್ಟಿಕಲ್ ಅವಶ್ಯಕತೆನೇ ಇಲ್ಲ. ಓಕೆನಾ, ಇದನ್ನೇ ಹೇಳಿದ್ದು. ಎಲ್ಲಿ ನಾವು ಬಳಸ್ಬೇಕು ಅನ್ನೋದು ಎಷ್ಟು ಗೊತ್ತಿದೆ, ಎಲ್ಲಿ ಬಳಸಬಾರ್ದು ಅನ್ನೋದು ಕೂಡ ನಮಗೆ ಅಷ್ಟೇ ಗೊತ್ತಿರಬೇಕಾಗತ್ತೆ. ಓಕೆನಾ, ಸೊ ಅದನ್ನ ನಾವು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲೇನು ಹೇಳಿದ್ರೆ ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್ಸ್ ನಾನು ನಿಮ್ಗೆ ಹೇಳ್ದೆ ಅಲ್ವಾ. ಸೊ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಇದು ನಿಮಗೆ ಫಿಲ್ ಅಪ್ ದ ಬ್ಲಾಂಕ್ಸ್ ರೂಪದಲ್ಲಿ ಬರುವಂಥದ್ದು. ಸೊ ನೀವು ಆ ಸೆಂಟೆನ್ಸಿಗೆ ಸೂಟ್ ಆಗುವಂತಹ ವರ್ಡ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂತ ಅಂದ್ರೆ, ದಿಸ್ ಪರ್ಸನ್ ನೀಡ್ಸ್ ದ ಡ್ಯಾಶ್ ಆಫ್ ಅ ಸೈಕ್ಯಾಟ್ರಿಸ್ಟ್ ಅಂತ ಇದೆ. ಏನ್ ಬೇಕು, ಅವಶ್ಯಕತೆ ಏನಿದೆ ಸೈಕ್ಯಾಟ್ರಿಸ್ಟ್ ಹತ್ರ, ಏನಕ್ಕೆ ಹೋಗ್ತೇವೆ ನಾವು, ಕೌನ್ಸಿಲಿಂಗ್ ಅಲ್ವಾ, ಹೌದಲ್ವಾ. ನಮಗೆ ಗೊತ್ತಿದೆ ಏನಕ್ಕೆ ಹೋಗ್ತೀವಿ, ಕೌನ್ಸಿಲಿಂಗ್ ಹೋಗಿ ಬಂದೆ ಸೈಕ್ಯಾಟ್ರಿಸ್ಟ್ ಹತ್ರ, ಕೌನ್ಸಿಲಿಂಗ್ ತಗೊಳ್ಬೇಕು ನಮ್ಮ ಸೈಕ್ಯಾಟ್ರಿಸ್ಟ್ ಹತ್ರ, ಯಾಕೋ ನಂಗೆ ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಎಮೋಷನ್ಸ್ಗಳನ್ನ, ಇದಕ್ಕೋಸ್ಕರ ನಾವು ಹೋಗ್ತೀವಿ. ಸೊ ರೈಟ್ ಆನ್ಸರ್ ಯಾವ್ದಾಗತ್ತೆ ನಿಮ್ಗೆ, ಕೌನ್ಸಿಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಡ್ಯಾಶ್ ದ ಪ್ಲೇನ್ ಈಸ್ ಟೇಕಿಂಗ್ ಆಫ್ ಅಂತ ಇದೆ. ಸೊ ಇದು ನಿಮ್ಗೆ ಯೂಶಲಿ ಫ್ರೇಸಲ್ ವರ್ಬ್ಸ್ ಏನಿದೆ ಅದರಲ್ಲಿ ನಿಮ್ಗೆ ಬರ್ತಾ ಹೋಗುತ್ತೆ. ಓಕೆನಾ, ವಾಚ್, ಲುಕ್ ಆಫ್ಟರ್, ಹೌದಲ್ವಾ, ಲುಕ್ ಆಫ್ಟರ್ ಅಂತ ಇರ್ಬೋದು. ಇದಕ್ಕೆ ನೀವು ವರ್ಡ್ಸ್ಗಳನ್ನ ನೀವು ಜಾಯಿನ್ ಮಾಡ್ತಾ ಹೋಗ್ಬೋದು, ಅದಕ್ಕೆ ಬೇರೆ ಬೇರೆ ಮೀನಿಂಗು ತಗೊಳ್ತಾ ಹೋಗುತ್ತೆ. ಇಲ್ಲಿ ಯಾವ್ದಪ್ಪ ರೈಟ್ ಆನ್ಸರ್ ಅಂತಂದ್ರೆ ಲುಕ್, ನೋಡು, ಅಲ್ಲಿ ಪ್ಲೇನು ಟೇಕ್ ಆಫ್ ಆಗ್ತಿದೆ, ಹೌದಲ್ವಾ. ವಾಚ್ ಅಂತಂದ್ರೆ ಗಮನಿಸು ಆಗುತ್ತೆ, ಲುಕ್ ಅಂತಂದ್ರೆ ಸಡನ್ ಆಗಿ ನೋಡೋದ್ಲಿ, ಹೌದಲ್ವಾ. ಅಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೂಡ ಹಾಕಿದ್ದಾರೆ. ನೆಕ್ಸ್ಟ್, ಹಿಸ್ ಪೊಲಿಟಿಕಲ್ ಡ್ಯಾಶ್ ವಾಸ್ ಎಕ್ಸ್ಟ್ರಾಡಿನರಿ ಅಂತ ಇದೆ. ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಪ್ರತಿ ಯಾವುದೇ ವರ್ಡ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲಿಷ್ ಆಗಿರ್ಬೋದು, ಆ ವರ್ಡ್ ಮೂಲ ಪದ ಏನಿದೆ ಅದನ್ನ ದಯವಿಟ್ಟು ತಿಳ್ಕೊಳ್ಳಿ. ಯಾಕೆ ಅಂತಂದ್ರೆ ತುಂಬಾ ಕೆಲ್ಸಕ್ಕೆ ಬರುತ್ತೆ. ನೀವು ಅದ್ರ ಮುಂದೆ ಏನ್ ಆಡ್ ಮಾಡಿದ್ರೆ, ಅದ್ರ ಹಿಂದೆ ಆಡ್ ಮಾಡಿದ್ದಾರೆ, ಅದ್ರ ಮುಂದೆ ಆಡ್ ಆನ್ ಮಾಡಿದಾಗ ವರ್ಡ್ ಮೀನಿಂಗ್ ಏನಾಗ್ತದೆ, ಹಿಂದೆ ಆಡ್ ಆನ್ ಮಾಡಿದಾಗ ಮೀನಿಂಗ್ ಏನಾಗ್ತದೆ, ಅದ್ರದ್ದು ಕರೆಕ್ಟಾಗಿ ನಿಮ್ಗೆ ಇನ್ಫಾರ್ಮೇಶನ್ ಇದ್ರೆ ಮಾತ್ರ ನೀವು ರೈಟ್ ಆನ್ಸರ್ ಚೂಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಇಲ್ಲಿ ನೋಡಿ 2 ವರ್ಡ್ ಇದೆ, ಒಂದು ಫೋರ್, ಇನ್ನೊಂದು ಸೈಟ್ ಅಂತ, ಹೌದಲ್ವಾ. ಏನ್ ಯೂಶಲಿ ಫೋರ್ ಸೈಟ್ ಅಂತ ಅಂದ್ರೆ ಏನು, ದೂರದೃಷ್ಟಿ. ಇನ್ನೊಂದು ವರ್ಡ್ ಇದೆ ಫೋರ್ಕಾಸ್ಟ್ ಅಂತ, ಹೌದಲ್ವಾ. ಫೋರ್ ಅಂತ ಅಂದ್ರೆ ಮುಂದೆ ಏನಾಗುತ್ತೋ ಅದನ್ನ ಇವಾಗ್ಲೇನೆ ಪ್ರೆಡಿಕ್ಟ್ ಮಾಡುವಂಥದ್ದು ಅನ್ನೋದನ್ನ ನೀವು ಅನ್ಕೊಬಹುದು. ಫೋರ್ ಸೈಟ್ ಅಂತ ಅಂದ್ರೆ ದೂರದೃಷ್ಟಿ. ಒಂದು ಪೊಲಿಟಿಕಲ್, ರಾಜಕೀಯ ದೂರದೃಷ್ಟಿ ತುಂಬಾ ಅದ್ಭುತವಾಗಿದೆ, ಅದನ್ನೇ ಹೇಳಕ್ ಹೊರಟಿರೋದು ದೂರದೃಷ್ಟಿ. ಇಲ್ಲಿ ಫೋರ್ಕಾಸ್ಟ್, ವೆದರ್ ಫೋರ್ಕಾಸ್ಟ್ ಅಂತ ಹೇಳ್ತೇವೆ, ಹವಾಮಾನ ಮುನ್ಸೂಚನೆ ಅಂತಂದ್ರೆ ಮುಂದೆ ಏನಾಗತ್ತೆ. ಇವಾಗ ನಿಮ್ಗೆ 2 days ಆದ್ಮೇಲೆ ನೀವ್ ಏನಾಗತ್ತೆ ಅನ್ನೋ ನೀವು ವೆದರ್ ಫೋರ್ಕಾಸ್ಟ್ ನೋಡ್ತಾನೆ ಇರ್ತೀರ. ಇವಾಗ ಆ ಟೈಮಿಂಗ್ಸ್ ಅಲ್ಲಿ ಮಳೆ ಆಗತ್ತಾ ಇಲ್ವಾ, ಹೌದಲ್ವಾ, ನಾವ್ ಅದನ್ನ ನೋಡ್ತಿರ್ತೇವೆ. ಇದು ಹಾಗೇನೆ, ಫೋರ್ ಅಂತಂದ್ರೆ ಮುಂದೆ ಏನಾಗುತ್ತೋ ಅದನ್ನ ಇವಾಗ್ಲೇ ಪ್ರೆಡಿಕ್ಟ್ ಮಾಡುವಂಥದ್ದು, ಆ ತರ ಕಲೆನ ಹೊಂದಿರುವಂಥದ್ದು. ಫೋರ್ಕಾಸ್ಟ್ ಅಂತ ಅಂದ್ರೆ ಮುನ್ಸೂಚನೆ, ವೆದರ್ ಫೋರ್ಕಾಸ್ಟ್ ಅಂದ್ರೆ ಹವಾಮಾನ ಮುನ್ಸೂಚನೆ. ಸೊ ಇದಿಷ್ಟು ಏನಾಗುತ್ತೆ ಈ ವಿಡಿಯೋ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಯಾರ್ಯಾರಿಗೆ ಕ್ಲಾಸಸ್ ರಿಕ್ವೈರ್ಮೆಂಟ್ ಇದೆ, ಇಂಗ್ಲಿಷ್ ಕ್ಲಾಸಸ್ VAOಗಾದ್ರೂ ಆಯ್ತು, PDOಗಾದ್ರೂ ಆಯ್ತು, ಅಥವಾ ನೀವು ಬೇರೆ ಎಕ್ಸಾಮ್ಸ್ಗೆ ಯಾವುದಕ್ಕಾದ್ರೂ ಪ್ರಿಪೇರ್ ಆಗ್ತಿರಲಿ, ಸೊ ನಿಮಗೆ ಕಂಪ್ಲೀಟ್ಲಿ ಇಂಗ್ಲಿಷ್ ಗ್ರಾಮರಲ್ಲಿ ಏನು ಬರುತ್ತೆ ಅದ್ರ ಜೊತೆಗೆ ಪ್ಯಾಸೇಜ್ ಇರ್ಬೋದು, ಇಡಿಯಮ್ಸ್ ಇರ್ಬೋದು, ಮತ್ತೆ ಫ್ರೇಸಲ್ ವರ್ಬ್ಸ್ಗಳು ಇರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆಂಟೋನಿಮ್ಸ್ ಮತ್ತೆ ಸಿನೋನಿಮ್ಸ್, ಇದ್ರದ್ದು ಎಲ್ಲದೂ ಕೂಡ ನಾವು
ನೋಟ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಆ್ಯಂಡ್ VAOಗೆ ಅಂತ ಯಾರು ಇವಾಗ ಸದ್ಯಕ್ಕೆ ಪ್ರಿಪೇರ್ ಆಗ್ತಿದ್ದೀರೋ ಇಂಗ್ಲೀಷ್ ಮಾತ್ರ ಬೇಕು ಅಂತಂದ್ರೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಯಾರ್ಯಾರು PDOಗಾದ್ರೂ ಆಯಿತು, ಇಂಗ್ಲೀಷ್ VAOಗಾದ್ರೂ ಆಯಿತು, ಪರ್ಟಿಕ್ಯುಲರ್ ಆಗಿ ಇಂಗ್ಲೀಷ್ ಮಾತ್ರ ತೊಗೊಳ್ತೀನಿ ಕ್ರ್ಯಾಶ್ ಕೋರ್ಸ್ ಥರ ಅಂತಂದರೆ ಅದು ಕೂಡ ಅವೈಲಬಲ್ ಇರುತ್ತೆ. ಸೊ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.